ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್. ಹೇಗಿದ್ದೀರಿ ಮಕ್ಕಳ? ಹೌ ಆರ್ ಯು ಆಲ್ ಡೂಯಿಂಗ್? ಎಕ್ಸಾಮ್ ಏನೋ ಮುಗೀತು ಸರ್, ರ್ಯಾಂಕು ಬಂದಾಯ್ತು ಸರ್. ಈಗ ನಮಗೆ ಮೇಜರ್ ತಲೆನೋವಿರೋದು ಯಾವ ಕಾಲೇಜ್ ಚೂಸ್ ಮಾಡೋದು. ಆಪ್ಷನ್ ಎಂಟ್ರಿ ಏನೋ ಇದೆ ಅಂತ ಗೌರ್ಮೆಂಟ್ ಹೇಳಿದೆ, ಬಟ್ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಸರ್? ಯಾವ ಯಾವ ವಿಷಯಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು ಸರ್? ತುಂಬಾ ಜನ ಹೇಳ್ತಾರೆ ಕಾಲೇಜ್ ನೋಡು, ಕೆಲವರು ಹೇಳ್ತಾರೆ ಬ್ರಾಂಚ್ ನೋಡು. ಯಾವ್ದನ್ನ ನೋಡೋದು ಸರ್? ಓದ್ಬೇಕಾ ಬಿಟ್ಬಿಡ್ಬೇಕಾ ಸರ್, ಹೇಳಿ ಸರ್ ಅಂತ ಅಂದ್ರೆ ಎಸ್, ಅದಕ್ಕೆಲ್ಲದಕ್ಕೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ ಮಕ್ಕಳ ಇವತ್ತು. ಅದಕ್ಕೇನೆ ಆ ಟೈಟಲ್ ಕೂಡ ಈ ರೀತಿ ಇದೆ, ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ವೈಲ್ ಡೂಯಿಂಗ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು, ಯಾವ ಯಾವ ವಿಷಯಗಳಿಗೆ ಬಗ್ಗೆ ಗಮನ ಕೊಡಬೇಕು, ಸೊ ಫ್ಯೂಚರ್ನ ಯಾವ ರೀತಿ ನಾನು ನನಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ ಮಕ್ಕಳ, ನಾನು ಹೇಳ್ತಾ ಇದ್ದೀನಿ, ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ. ಸೊ ನೀವು ಯಾವ ರೀತಿ ನೀವು ಡಿಸಿಷನ್ಸ್ಗಳು ತಗೊಳ್ತೀರಿ ಆ ರೀತಿ ನಿಮ್ಮ ಲೈಫ್ ಇರುತ್ತೆ. ಡು ನಾಟ್ ಇಗ್ನೋರ್ ದೀಸ್ ಥಿಂಗ್ಸ್, ಡು ನಾಟ್ ಟೇಕ್ ಇಟ್ ವೆರಿ ಲೈಟ್ಲಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದು. ಯಾಕಂದ್ರೆ ನಾಳೆ ಒಂದಿನ ನೀವು ಕೆಲ್ಸಕ್ಕೆ ಹೋದಾಗ ಆ ಕೆಲಸ ನಿಮಗೆ ಬೋರ್ ಆಗಬಾರ್ದು. ಓದ್ಬೇಕಾದ್ರೆ ಬೋರ್ ಆಗ್ಬೋದು ಮಕ್ಕಳ, ಯಾಕಂದ್ರೆ ನಿಮ್ಗೆ ಈ ಟೆಸ್ಟ್ ಇಲ್ಲ ಅಂದ್ರೆ ಇನ್ನೊಂದು ಟೆಸ್ಟ್ ಅಂತ ಅನ್ಸುತ್ತೆ, ಪರವಾಗಿಲ್ಲ. ಓಕೆ, ಈ ಕೋರ್ಸ್ ಇಲ್ಲ ಅಂದ್ರೆ ಇನ್ನೊಂದು ಕೋರ್ಸ್ ಮಾಡ್ಬೋದು, ಬಟ್ ಕೆಲ್ಸಕ್ಕೆ ವಿಷಯ ಇದೆಯಲ್ಲ, ಕೆಲಸ ಆ ರೀತಿ ಅಲ್ಲ. ಒಂದು ದಿನ ನೀವು ತಪ್ಪು ಮಾಡಿದ್ರು, ಒಂದು ದಿನ ನಿಮ್ಗೆ ನಿಮ್ಮ ಯಾರು ಮೇಲ್ಗಡೆ ಇದ್ದಾರೆ ಅವ್ರಿಗೆ ನಿಮ್ಗೆ ಏನಾದ್ರು ಬೈದ್ರೆ ಯು ವಿಲ್ ಫೀಲ್ ಹರ್ಟ್. ಯಾಕಂದ್ರೆ ನೀವು ದೊಡ್ಡರಾಗಿರ್ತೀರಿ, ಬೆಳೆದಿರ್ತೀರಿ, ಹೌದಲ್ಲ? ಸೊ ಇನ್ನು 4 ವರ್ಷ ಆದ್ಮೇಲೆ ಎಲ್ಲ ಚೆನ್ನಾಗಾಗ್ಬೇಕಂದ್ರೆ ಇವತ್ತಿನ ದಿನ ನೀವು ಕರೆಕ್ಟಾಗಿ ಕಾಲೇಜ್ ಚೂಸ್ ಮಾಡಬೇಕು, ಕರೆಕ್ಟಾಗಿ ಕೋರ್ಸ್ ಚೂಸ್ ಮಾಡಬೇಕು. ಸೊ ಐ ಹ್ಯಾವ್ ಬ್ರಾಟ್ ಡಿಫ್ರೆಂಟ್ ಕ್ಯಾಟಗರಿ ಇನ್ ಮೈಂಡ್ ಸ್ಟೂಡೆಂಟ್ಸ್. ನಾನು ಡಿಫ್ರೆಂಟ್ ಕ್ಯಾಟಗರಿನ ತಲೆಯಲ್ಲಿ ಇಟ್ಕೊಂಡು ಇವತ್ತು ನಾನು ನಿಮಗೆ ಸ್ವಲ್ಪ ವಿಷಯಗಳನ್ನ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಅದನ್ನೆಲ್ಲ ಏನೇನು ಅಂತ ಹೇಳ್ತೀನಿ. ಮೊದಲನೇದಾಗಿ ನಿಮಗೆ ಮೇಜರ್ ಕ್ಲಾರಿಟಿ ಇರಬೇಕಾಗಿರೋದು, ಎಸ್ ನಾನು ಬರ್ತೀನಿ ಸರ್, ಯಾವ ಯಾವ ರ್ಯಾಂಕ್ಗೆ ಯಾವ ರೀತಿ ನಾವು ಆಪ್ಷನ್ ಎಂಟ್ರಿ ಮಾಡ್ಬೇಕು ಸರ್. ಸೊ ನನಗೆ ಗೊತ್ತಿದೆ ಮಕ್ಕಳ, ಇಲ್ಲಿ ಕೆಲವು ಮಕ್ಕಳಿಗೆಲ್ಲ 1 ಲಕ್ಷ ಎಂಟ್ರಿ ಇರುತ್ತೆ, ರ್ಯಾಂಕಿಂಗ್ ಇರುತ್ತೆ. ಸೊ 1.5 ಲಕ್ಷ ಇರುತ್ತೆ, ಕೆಲವರೆಲ್ಲ 2,000, 3,000, 5,000 ಇರುತ್ತೆ. ಸೊ ಅಂಥವರೆಲ್ಲ ಯಾವ ರೀತಿ ಚೂಸ್ ಮಾಡಬೇಕು. ಓಕೆ, ಲೆಟ್ ಮೀ ಕಮ್ ವಿತ್ ದ ಮೋಸ್ಟ್ ಗುಡ್ ರ್ಯಾಂಕ್ ಇಟ್ ಸೆಲ್ಫ್. ಓಕೆ, ಸ್ಟಾರ್ಟಿಂಗ್ ಒಳ್ಳೆ ರ್ಯಾಂಕ್ ಇಂದಾನೆ ಬರ್ತೀನಿ. ಸೊ ಲೆಟ್ ಮೀ ಟೇಕ್ ಲೈಕ್ ದಿ ಸ್ಟೂಡೆಂಟ್ಸ್, ಕಾಲೇಜಲ್ಲಿ ಯಾವ ರೀತಿ ಚೂಸ್ ಮಾಡಬೇಕು, ಕ್ಯಾಟಗರಿ ವೈಸ್ ಯಾವ ರೀತಿ ಚೂಸ್ ಮಾಡಬೇಕು ಎಲ್ಲಾನು ಕೂಡ ಹೇಳ್ಕೊಡ್ತೀನಿ ಮಕ್ಕಳ. ಓಕೆ, ಸೊ ಈಗ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಏನಂತ ಅಂದ್ರೆ, ಇಫ್ ಅ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಅ ರ್ಯಾಂಕ್ ಬಿಟ್ವೀನ್ ಆರ್ ಬಿಲೋ 2000 ಕೆಳಗಡೆ ಇರೋ ರ್ಯಾಂಕ್ ಮಕ್ಕಳು ಏನ್ ಮಾಡಿ, ಇದು ಬೇರೆ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ, ಬೇರೆ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ವಾಚ್ ದಿಸ್ ಕೇರ್ಫುಲಿ. ಸೊ if the student rank is below 2000, okay, if the rank is less than 2000, okay, if the rank is less than 2000, usually ನಾನು ಗೊತ್ತಿರೋ ಹಂಗೆ ಈ ಮಕ್ಕಳು ನೋಡೋದೇ 3 ಕಾಂಬಿನೇಷನ್ಗೆ. ಸೊ ಮೋಸ್ಟ್ ಆಫ್ ದಿ ಟೈಮ್ ಎಲ್ಲೋ ರೇರೆಸ್ಟ್ ಅಲ್ಲಿ ನಾನು ಇದೇ ಕಾಂಬಿನೇಷನ್ಗೆ ಹೋಗ್ಬೇಕಂತೇಳಿ ಮೆಕ್ಯಾನಿಕಲ್ಗೆ ಹೋಗ್ಬೋದು, ಸಿವಿಲ್ಗೆ ಹೋಗ್ಬೋದು. ದೇರ್ ಆರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್ ಲವ್ ಟುವರ್ಡ್ಸ್ ದ ಸಬ್ಜೆಕ್ಟ್. ನಾನು ಅಂಥವ್ರನ್ನ ಇಲ್ಲಿ ಕನ್ಸಿಡರೇಷನ್ ತಗೊಳ್ತಾ ಇಲ್ಲ, ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಜನರಲ್ ಆಗಿ ಅಂತಂದ್ರೆ ಯೂಶ್ವಲಿ ಮಕ್ಕಳು ಪ್ರಿಫರ್ ಮಾಡೋದು ಮೇಜರ್ ಆಗಿ ಸ್ಟೂಡೆಂಟ್ಸ್ CS ಪ್ರಿಫರ್ ಮಾಡ್ತಾರೆ, ಓಕೆ, ಇಲ್ಲ IS ಪ್ರಿಫರ್ ಮಾಡ್ತಾರೆ, ಓಕೆ, ಇಲ್ಲ ಅಂತಂದ್ರೆ ಯೂಶ್ವಲಿ ECಗೆ ಪ್ರಿಫರ್ ಮಾಡ್ತಾರೆ. EC ಕೂಡ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಈ ಕಡೆ ಇದ್ರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಬಟ್ ಒಂದ್ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ, VLSI ಡಿಸೈನ್ ಆಗ್ಬೋದು, ಓಕೆ, ಇನ್ನೂ ಬೇರೆ ಬೇರೆ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟ ಆಗಿರೋ ಕೋರ್ಸ್ಗಳಾಗ್ಬೋದು, ತುಂಬಾನೇ ಇದು ಇಟ್ ಈಸ್ ಕಮಿಂಗ್ ಟು ಬೂಮ್. ಆಪರ್ಚುನಿಟೀಸ್ಗಳು ಜಾಸ್ತಿ ಬರ್ತಾ ಇದೆ ಆ್ಯಂಡ್ ಮುಂದೆ ಎಲ್ಲ EC ವಿಲ್ ಡಾಮಿನೇಟ್. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಸೊ ಏನು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇದೆ, ಇಟ್ ಈಸ್ ಕ್ರಿಯೇಟಿಂಗ್ ಅ ಟ್ರೆಂಡ್ ಸ್ಟೂಡೆಂಟ್ಸ್. ಸೊ ತಲೆಯಲ್ಲಿ ಇಟ್ಕೊಳ್ಳಿ. ಸೊ EC ಏನಾದರೂ ಮಾಡ್ಬೇಕಂತಂದ್ರೆ ಇಟ್ಸ್ ವೆರಿ ಗುಡ್, ಆ್ಯಂಡ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೇಕು ಇದರಲ್ಲಿ. ಇಟ್ ಈಸ್ ಅ ಕೂಲ್ ಸಬ್ಜೆಕ್ಟ್, ಇಟ್ ಈಸ್ ಅ ಗುಡ್ ಸಬ್ಜೆಕ್ಟ್. ಬೋತ್ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ದಿ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ಸೊ ಕಮ್ಯುನಿಕೇಶನ್ ಬಗ್ಗೆ ಕೂಡ ಕಲಿತೀರಿ ಇದರಲ್ಲಿ. ಇಟ್ ಈಸ್ ಅ ವೆರಿ ಗುಡ್ ಕಾಂಬಿನೇಷನ್. ಸೊ ಇಲ್ಲ CS ಮತ್ತೆ IS ಒನ್ಸ್ ಅಗೇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಿರ್ತೀರಿ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಓಕೆ, ಸೊ ಇಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು? ಸಿ, ಐ ನೋ ದಟ್ these students who have got below 2000 ranking, they will be going with either 3 or 4 colleges, RV, BMS, ಓಕೆ, ಈ ರೀತಿ ರಾಮಯ್ಯ ಕಾಲೇಜ್, ಓಕೆ, ಈ ರೀತಿ ಒಂದು 3-4 ಕಾಲೇಜ್ ತಲೆ ಇಟ್ಕೊಂಡಿರ್ತಾರೆ. ಓಕೆ, ಸೊ ಆ ಕಾಲೇಜ್ಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ, ದೇ ವಿಲ್ ಬಿ ಚೂಸಿಂಗ್ ದ ಕೋರ್ಸ್. ನಾನು ಹೇಳೋದಿಂಥ ಮಕ್ಕಳಿಗೆ ಒಂದು ಸಜೆಷನ್ ಕೊಡ್ತೀನಿ ನೋಡಿ. ಇಲ್ಲಿ ಕೆಲವರುಗಳಿಗೆ RV ಕಾಲೇಜಲ್ಲಿ ಓದಬೇಕು ಅಂತ ಇರುತ್ತೆ, CS ಸಿಗದೆ ಇರಬಹುದು. ಸಪೋಸ್ ಇಫ್ ದ ರ್ಯಾಂಕಿಂಗ್ ಇಸ್ 1200, 1400, CS ಸಿಗದೆ ಇರಬಹುದು. IS ಓದ್ಬೋದಾ? ಖಂಡಿತ ಓದ್ಬೋದು ಮಕ್ಕಳ. ನೋಡಿ, ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ, ಸರ್ RV ಕಾಲೇಜಲ್ಲಿ ನಂಗೆ CS ಸಿಕ್ಲಿಲ್ಲ, IS ಸಿಕ್ಕಿದ್ರು ಓಕೆನಾ, ಪರವಾಗಿಲ್ಲ, ಹೋಗಿ ಗೋ ಟು ದಟ್ ಪರ್ಟಿಕ್ಯುಲರ್ ಕಾಲೇಜ್. ಯಾಕಂದ್ರೆ ನಾನು ನಿಮಗೆ ಮೇಜರ್ ಆಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಇದೆಲ್ಲಾನು ನೋಡ್ಬೇಕಾದ್ರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ CS ಆ್ಯಂಡ್ ಇಟ್ಸ್ ಸಿಸ್ಟರ್ ಕೋರ್ಸಸ್. ಓಕೆ, ಇಟ್ಸ್ ಸಿಸ್ಟರ್ ಕೋರ್ಸಸ್ ಯಾವ್ದು? ಸೊ ಇಲ್ಲಿ ಸಿಸ್ಟರ್ ಕೋರ್ಸಸ್ ಅಂತ ಅಂದ್ರೆ CS, IS ಆಗ್ಬೋದು, ಓಕೆ, ಕೋ ಬ್ರಾಂಚಸ್ಗಳು. ನೆಕ್ಸ್ಟ್ AIML, ಓಕೆ, AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಆಗ್ಬೋದು.
ಓಕೆ, ಸೊ ಈ 4 ಕೋರ್ಸ್ಗಳಾಗ್ಬೋದು. ಓಕೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ಮೆಷಿನ್ ಲರ್ನಿಂಗ್ ಆಯಿತು, ಡೇಟಾ ಸೈನ್ಸ್ ಆಯಿತು, ಇನ್ಫಾರ್ಮೇಷನ್ ಸೈನ್ಸ್ ಆಯಿತು. ಇತ್ತೀಚೆಗೆ ಇನ್ನೊಂದು ಯಾವುದೋ ಕೇಳ್ಪಟ್ಟೆ, CS ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಓಕೆ, CS ಅಲ್ಲಿ ಮ್ಯಾನೇಜ್ಮೆಂಟ್ ಅಂತ ಯಾವುದೋ ಒಂದು ಕೋರ್ಸ್ ಇದೆಯಾ, ಸೊ ಅದು ಕೂಡ ಇದೆ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ, ಒಂದು ಕಾಲೇಜ್ಗೆ ಮಕ್ಕಳ ಮಿನಿಮಮ್ ಲಿಮಿಟೆಡ್ ಇಷ್ಟೇ ನಂಬರ್ ಆಫ್ ಸೀಟ್ಸ್ ಕೊಡಬೇಕು ಅಂತ ಇರುತ್ತೆ. ಓಕೆ, ಸೊ ಸಪೋಸ್ ಒಂದು ಕಾಲೇಜಲ್ಲಿ 240 ಸೀಟ್ಸ್ ಇತ್ತು CSಗೆ, ಅಂದರೆ ಎಕ್ಸ್ಟ್ರಾ ಪರ್ಮಿಷನ್ಸ್ ಕೊಡದೇ ಇರಬಹುದು. ಯಾಕಂದರೆ ಬೇರೆ ಕಾಲೇಜಲ್ಲೂ ಕೂಡ CSಗೆ ಹೋಗ್ಬೇಕು ಮಕ್ಕಳನ್ನ ಕಾರಣಕ್ಕೆ ಅದೊಂದು ಮೊನೋಪಲಿ ಆಗಬಾರ್ದು. ಸೊ ಬೇರೆ ಎಲ್ಲ ಕಾಲೇಜ್ಗಳು ಹೋಗ್ಲಿ ಅನ್ನೋ ಕಾರಣಕ್ಕೆ ಈ ರೀತಿ ಇರುತ್ತೆ. ಬಟ್ ದೆರ್ ವಿಲ್ ಬಿ ಹ್ಯೂಜ್ ಡಿಮ್ಯಾಂಡ್. ಸೊ ಏನು ಹೇಳುತ್ತೆ ಗೌರ್ಮೆಂಟ್ ಅಂತ ಅಂದರೆ, ಸೊ ಯಾವುದೋ ಒಂದೆರಡು ಸಬ್ಜೆಕ್ಟ್ಗಳನ್ನ ಚೇಂಜ್ ಮಾಡಿ, ಈ CS ಅಲ್ಲಿ ಯಾವುದೋ ಒಂದೆರಡು ಸಬ್ಜೆಕ್ಟ್ನ ಯಾವುದೋ ಒಂದು ಸೆಮ್ಮಲ್ಲಿ ಚೇಂಜ್ ಮಾಡಿಬಿಟ್ಟು IS ಅಂತ ಮಾಡಿ. ಓಕೆ, ಇನ್ಯಾವುದೋ ಒಂದೆರಡು ಸಬ್ಜೆಕ್ಟ್ ಚೇಂಜ್ ಮಾಡಿಬಿಟ್ಟು ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸೊ ಎರಡು ಸಬ್ಜೆಕ್ಟ್ಗಳು ಬೇಡದೇ ಇರೋದು, ಓಕೆ, ಯಾವುದೋ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅನ್ನೋದನ್ನ ತೆಗೆದುಬಿಟ್ಟು ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ಗೆ ಅದನ್ನ ಹೊಸ ಕೋರ್ಸ್ ಮಾಡಿ. ಓಕೆ, ಸೊ ಇಲ್ಲಿ ಮೇಜರ್ ಆಗಿ ಏನು ನೋಡ್ಬೇಕಂದ್ರೆ, ಪ್ಲೀಸ್ ಸಿ ದ ಸಿಲೆಬಸ್ ಸ್ಟೂಡೆಂಟ್ಸ್. ಸಿಲೆಬಸ್ ನೋಡಿ. ಓಕೆ, ಸಿಲೆಬಸ್ ಕಡೆ ಗಮನ ಜಾಸ್ತಿ ಕೊಡಬೇಕು. ಓಕೆ, ಸಿಲೆಬಸ್ ಕಡೆ ದಯವಿಟ್ಟು ಗಮನ ಕೊಡಿ ಮಕ್ಕಳ. ಈ ಸಿಲೆಬಸ್ ಅಲ್ಲಿ ನೋಡಿ ಯಾವ್ದು ಪ್ರತಿಯೊಂದು ಸೆಮ್ ಸಿಲೆಬಸ್ ನೋಡಿ. ಯಾಕಂದ್ರೆ ನಿಮ್ಮ ಒಂದು ಕಾಲೇಜ್ ವೆಬ್ಸೈಟ್ ವಿಸಿಟ್ ಮಾಡಿದ್ರೆ ಆ ಕಾಲೇಜ್ ವೆಬ್ಸೈಟ್ ಅಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಯಾವ ಸಿಲೆಬಸ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ ಹೆಂಗಾಗಿದೆ ಅಂದ್ರೆ, ತುಂಬಾ ಕಾಲೇಜ್ಗಳು ಅಟೋನಮಸ್ ಆಗಿದೆ, ತುಂಬಾ ಕಾಲೇಜ್ಗಳು ಆಕ್ಚುಲಿ VTU ಇಂದ ಆಚೆ ಬರ್ತಿದೆ, ಸಪರೇಟ್ ಯೂನಿವರ್ಸಿಟೀಸ್ಗಳಾಗ್ತಾ ಇದೆ. ಸೊ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಆ ಸಿಲೆಬಸ್ಗಳ ಕಡೆ ಜಾಸ್ತಿ ಗಮನ ಕೊಡಬೇಕು. ಸೊ ಸಿಲೆಬಸ್ ನೋಡ್ಬಿಟ್ಟು, ಓಕೆ, ಈ ಕಾಲೇಜಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಈ ಸಿಲೆಬಸ್ಗಳನ್ನ ಕೊಡ್ತಾ ಇದ್ದಾರೆ. ಓಕೆ, ಈ ರೀತಿ ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ಗಳಿದೆ. ಸೊ ಇದೆಲ್ಲ ಗೊತ್ತಾದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ, ಅಂತ ಏನು ಡಿಫ್ರೆನ್ಸ್ ಇಲ್ಲ CSಗೂ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಅಂತ ಡಿಫ್ರೆನ್ಸ್ ಇಲ್ಲ. ಐ ಆಮ್ ಲರ್ನಿಂಗ್ ಥಿಂಗ್ಸ್ ಹಿಯರ್. ಇನ್ ಫ್ಯೂಚರ್ ನನಗೆ ಯಾವ್ದು ಬೇಕೋ ಆ ಡೊಮೇನ್ ಕಡೆಗೆ ನಾನು ಹೋಗ್ಬೋದು. ಅಂದ್ರೆ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಗಮನ ಬಂತ ಮುಂದಕ್ಕೆ ಹೋಗ್ಬೋದು. ಈಗ ಫಸ್ಟ್ ಬೇಸಿಕ್ಸ್ ಏನಾದ್ರು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ರೆ ದೆನ್ ಯು ಕ್ಯಾನ್ ಮೂವ್ ಟು ಎನಿ ಕೋರ್ಸಸ್. ಯಾಕಂದ್ರೆ ಬೇಸಿಕ್ಸ್ ಎಲ್ಲಿ ಮಕ್ಕಳ ಇರೋದು CS ಮತ್ತೆ IS ಅಲ್ಲೇ. ಓಕೆ, ಸೊ ಅದಾದ್ಮೇಲೆ ಬೇರೆ ಕೋರ್ಸಸ್ಗಳು ಎಕ್ಸ್ಟ್ರಾ ಬಂದಿರೋ, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಅದೆಲ್ಲ ದೋಸ್ ಆರ್ ಆಲ್ ದ ಸಿಸ್ಟರ್ ಬ್ರಾಂಚಸ್. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಫಸ್ಟ್ ಸಿಲೆಬಸ್ ಕಡೆ ಗಮನ ಕೊಡಿ. ಸೊ ನಿಮಗೆ ಸಪೋಸ್ ಯಾವ್ದು ಟಾಪ್ ಕಾಲೇಜಲ್ಲಿ CS ಸಿಕ್ಕಿಲ್ಲ ಅಂತಂದ್ರೆ ಇಟ್ಸ್ ಓಕೆ, ಯು ಗೋ ವಿತ್ IS ಆಲ್ಸೋ. ಅಂಡ್ ಕ್ಯಾಂಪಸ್ ಸೆಲೆಕ್ಷನ್ ಹೇಳ್ತಾ ಇದ್ದೀನಿ ಮಕ್ಕಳ, ಎರಡಕ್ಕೂ ಈಕ್ವಲ್ ಆಗುತ್ತೆ. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಓಕೆ, ಸೊ ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಇಫ್ ಯು ವಾಂಟ್ ಫರ್ದರ್ ಕನ್ಫರ್ಮೇಷನ್, ಅಲ್ಲಿರೋ ಹೋಗಿ ಪ್ಲೇಸ್ಮೆಂಟ್ ಆಫೀಸರ್ನ ಮಾತಾಡಿಸಿ, ಕಾಲೇಜಲ್ಲಿರೋ ಪ್ಲೇಸ್ಮೆಂಟ್ ಆಫೀಸರ್ನ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ. ಇದೆಲ್ಲ ಕೆಲಸಗಳನ್ನ ಮಾಡಬೇಕು. ಡು ನಾಟ್ ಟೇಕ್ ಇಟ್ ಲೈಟ್ಲಿ. ಓಕೆ, ಇಫ್ ಪಾಸಿಬಲ್ ಪೇರೆಂಟ್ಸ್ ಹೋಗಿ ವಿಸಿಟ್ ಮಾಡಿ, ಜೊತೆಗೆ ಅಲ್ಲಿರೋ ಲೆಕ್ಚರ್ಸ್ಗಳನ್ನ ಮಾತಾಡಿಸಿ. ಯು ವಿಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್. ಯಾಕಂದ್ರೆ ಇದೇ ಕಾಲೇಜಿಗೆ ಜಾಯ್ನ್ ಆಗಬೇಕು. ಎಸ್ಪೆಷಲಿ ನಾನು ಬರ್ತಾ ಇರೋದು ಬಿಲೋ 2000 ರ್ಯಾಂಕಿಂಗ್ ಇರೋ ಮಕ್ಕಳಿಗೆ. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಕನ್ಸಿಡರ್ಡ್. ಅಂಡ್ ಬೇರೆ ಮಕ್ಕಳುಗಳು ಕೂಡ, ಸರ್ ನನಗೆ 5000 ಬಂದಿದೆ ಸರ್, ನಾನು ಈ ಕೆಲಸ ಮಾಡಬಾರ್ದಾ? ಮಾಡಿ ಮಕ್ಕಳ, ಮಾಡಿ. ನೀವು ಯಾಕಂದ್ರೆ ನೀವು ಎಷ್ಟು ರಿಸರ್ಚ್ ಮಾಡ್ತೀರಾ ಅಷ್ಟು ನಿಮಗೆ ಗ್ರೋತ್ ಆಗುತ್ತೆ. ಯಾವ ಗ್ರೋತ್? ಮೆಂಟಲ್ ಗ್ರೋತ್ ಆಗುತ್ತೆ. ಅಂಡ್ ವಿಲ್ ಬಿ ಗೆಟಿಂಗ್ ಟು ನೋ ಹೌ ದ ಥಿಂಗ್ಸ್ ಆರ್ ವರ್ಕಿಂಗ್ ಆನ್. ಅಂಡ್ ನೀವು ಯಾವ ಸ್ಟ್ರೀಮ್ಗೆ ಹೋಗಬೇಕು. ಅಂಡ್ ನೆನಪಿರಲಿ, ಇನ್ನು ಮುಂದೆ ಎಲ್ಲ ಸ್ಪೂನ್ ಫೀಡಿಂಗ್ ಬಿಟ್ಬಿಡಿ. ಸೊ ಯಾರೋ ನಿಮಗೆ ಗೈಡ್ ಮಾಡಬೇಕು, ಯಾರೋ ನಿಮಗೆ ಹೇಳಬೇಕು, ಅದೆಲ್ಲ ನಿಲ್ಲಿಸ್ಬಿಟ್ಟು ನೀವೇನು ಮಾಡಬೇಕು, ನೀವಾಗಿ ನೀವು ರಿಸರ್ಚ್ ಮಾಡಬೇಕು. ಅಂಡ್ ಯು ನೀಡ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್ಸ್. ಸೊ ಡಿಫ್ರೆಂಟ್ ಸೋರ್ಸಸ್ ಇಂದ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ಅಂಡ್ ಯು ಎಕ್ಸ್ಪ್ಲೋರ್ ದ ಥಿಂಗ್ಸ್. ಇದು ಯಾವಾಗ ಸಾಧ್ಯ ಆಗುತ್ತೆ? ಆಗ ಮಾತ್ರ ನಿಮ್ಮ ಗ್ರೋತ್ ಸಾಧ್ಯ ಆಗುತ್ತೆ ಮಕ್ಕಳ. ಓಕೆ, ಸೊ ಕಲೆಕ್ಟ್ ದ ಇನ್ಫಾರ್ಮೇಷನ್, ಯು ಎಕ್ಸ್ಪ್ಲೋರ್ ದ ಥಿಂಗ್ಸ್. ಓಕೆ, ಫೈನ್. ಸೊ ಇಷ್ಟು ಕೆಲಸ ಮಾಡ್ತೀರಲ್ಲ. ನೆಕ್ಸ್ಟ್ ECಲಿ ಈಗ ನಾನು ಮೊನ್ನೆ ನೋಡ್ತಾ ಇದ್ದೆ, EC ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಅದ್ರ ಜೊತೆಗೆ ಇನ್ನೊಂದು ಬ್ರಾಂಚ್ ಹೋಗ್ತಿದ್ದಾರೆ, ದಟ್ ಇಸ್ VLSI ಡಿಸೈನ್. ಓಕೆ, VLSI ಡಿಸೈನ್ ಅಂತ ಇನ್ನೊಂದು ಹೊಸ ಕಾಂಬಿನೇಷನ್ ಬಂದಿದೆ. ಸೊ ಸೇಮ್ ಥಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಅಲ್ಲಿ ಎಕ್ಸ್ಟ್ರಾ ಸ್ವಲ್ಪ ನ್ಯಾರೋ ಡೌನ್ ಆಗಿ ಏನ್ ಮಾಡ್ತಾ ಇದ್ರೆ, VLSIಗೆ ಹೊಸದಾಗಿ ಸ್ವಲ್ಪ ಒತ್ತು ಕೊಡ್ತಾರೆ. ಸೊ ದೇ ವಿಲ್ ಬಿ ಲರ್ನಿಂಗ್ ಮೋರ್ ಅಬೌಟ್ VLSI. ಇಲ್ಲಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಲಿತಾರೆ, ಅದೇ ರೀತಿ VLSI ಡಿಸೈನ್ ಬಗ್ಗೆ ಜಾಸ್ತಿ ಕಲಿತಾರೆ. ಯಾಕಂದ್ರೆ ನಾನು ನೋಡಿರೋ ಹಂಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮಕ್ಕಳೆಲ್ಲ ಏನ್ ಮಾಡ್ತಾರೆ, ಸಪರೇಟ್ ಆಚೆ ಕೋರ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಕಂಪ್ನಿಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಲಿತಾ ಇದ್ದಾರೆ, ಇಂಟರ್ನ್ಶಿಪ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡೋದ್ರ ಬದಲು ಕಾಲೇಜಲ್ಲೇ ಅದನ್ನೆಲ್ಲನೂ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ಫರ್ದರ್ ಗುಡ್ ಥಿಂಗ್. ಓಕೆ, ಸೊ EC ಜೊತೆಗೆ ಗೋ ವಿತ್ ದ ಸಿಸ್ಟರ್ ಬ್ರಾಂಚ್ ಆಲ್ಸೋ. ಸೊ ಕನ್ಸಿಡರ್ ಇಟ್ ಸ್ಟೂಡೆಂಟ್ಸ್. ಓಕೆ, ಸೊ ಅಂಡ್ ಇನ್ನೊಂದು ಹೇಳೋದೇನಂತಂದ್ರೆ, ಡೋಂಟ್ ಬಿ ಅ ಶೀಪ್. ಓಕೆ, ಒಂದು ಕುರಿ ತರ ಆಗ್ಬಿಡಿ. ಎಲ್ಲರೂ ಕುರಿಗಳ ತರ ಬೀಳ್ತಾರೆ, ನಾನು ಬೀಳ್ತೀನಿ ಅಂತ ಆಗ್ಬಿಡಿ ಮಕ್ಕಳ, ಒಳ್ಳೇದಲ್ಲ ಅದು. ಯು ಟ್ರೈ ಟು ಬಿ ಯೂನಿಕ್. ಅಂದ್ರೆ ಯೂನಿಕ್ ಅಂದ್ರೆ ಯಾರು ಮಾಡದಿರೋ ಕೆಲಸ ಮಾಡ್ಬೇಕಾ ಸರ್, ಯಾವುದೋ ಬೇಡದಿರೋ ಕೋರ್ಸ್ ಮಾಡ್ಬೇಕಾ? ನಾನು ಆ ರೀತಿ ಹೇಳ್ತಾ ಇಲ್ಲ. ಯು ನೀಡ್ ಟು ಲವ್ ದ ಸಬ್ಜೆಕ್ಟ್ ಇನ್ ಫ್ಯೂಚರ್. ಸರ್ ನಾನು ಫಸ್ಟ್ ತಗೊಳ್ತೀನಿ ಸರ್, ಆಮೇಲೆ ಐ ವಿಲ್ ಸ್ಟಾರ್ಟ್ ಲವಿಂಗ್ ಇಟ್. ತಪ್ಪೇನಲ್ಲಪ್ಪ, ಮಾಡಿ. ಬಟ್ ಹೋಗೋಕ್ಕಿಂತ ಮುಂಚೆ ನೋಡಿ, ನಾನು ಹೆಂಗಾಗಿದ್ದೀನಿ ಅಂತಂದ್ರೆ, ಇಷ್ಟ ಇಲ್ಲದೆ ಮದುವೆ ಆಗ್ಬಿಟ್ಟಿದ್ದೀನಿ, ಸಂಸಾರ ಮಾಡಬೇಕು, ಏನೋ ಒಂದಕ್ಕೆ ಸಂಸಾರ ಮಾಡ್ಬೇಕು, ಅದು ಒಂಥರ. ಓಕೆ, ನಾನು ಇಷ್ಟಪಟ್ಟು ಮದುವೆ ಆಗಿ ಹೋಗ್ತಿದ್ದೀನಿ, ಆಗ ಚೆನ್ನಾಗಿ ನಂದು ಜೀವನ ನಡ್ಕೊಂಡು ಹೋಗುತ್ತೆ. ದಟ್ ಈಸ್ ಡಿಫ್ರೆಂಟ್ ವೇ. ಇಟ್ ಈಸ್ ಲೆಫ್ಟ್ ಟು ಯು. ಸೊ ವೆದರ್ ಯು ವಿಲ್ ಗೆಟ್ ಅ ಲವ್ ಮ್ಯಾರೇಜ್ ಆರ್ ವೆದರ್ ಯು ವಿಲ್ ಗೆಟ್ ಅರೇಂಜ್ ಮ್ಯಾರೇಜ್, ಇಸ್ ಲೆಫ್ಟ್ ಟು ಯು. ಅರ್ಥ ಆಗ್ತಿದ್ಯಾ? ಸೊ ನಾನು ಫಸ್ಟು ಹೋಗ್ಬಿಟ್ಟು ಕೋರ್ಸ್ಗೆ ಬಿದ್ದುಬಿಡ್ತೀನಿ, ಅದಾದ್ಮೇಲೆ ಓದೋಕೆ ಶುರು ಮಾಡ್ತೀನಿ ಸರ್, ಅದಾದ್ಮೇಲೆ ಇಷ್ಟಪಡ್ತೀನಿ ಅಂದ್ರೆ ನಾನು ಏನು ಮಾಡೋದಕ್ಕಾಗಲ್ಲ. ಬಟ್ ನಾನು ಹೇಳೋದೇನು, ಫಸ್ಟ್ ನೀವು ಮಕ್ಕಳ ಎಕ್ಸ್ಪ್ಲೋರ್ ಮಾಡಿ ಟಾಪಿಕ್ಸ್ಗಳನ್ನ. ಸೊ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದಾದ್ಮೇಲೆ ನೀವು ಯಾವ ಸಬ್ಜೆಕ್ಟ್ ಹೋಗ್ಬೇಕು ಅಂತ ಅಂತೀರಾ, ಫಸ್ಟ್ ಡಿಸೈಡ್ ಆಗಿ ಫಸ್ಟ್ ಸ್ವಲ್ಪ ರಿಸರ್ಚ್ ಮಾಡಿ. ಓಕೆ, ಇದ್ರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಕೋರ್ಸ್ಗಳಿದೆ,
ಈ ಇಂಟ್ರೆಸ್ಟ್ ಬರದೇ ಇದ್ರೆ ಮಕ್ಕಳ ಹೇಳ್ತಾ ಇದ್ದೀನಿ, ಯು ಕೆನಾಟ್ ಬಿ ಯೂನಿಕ್. ಆ್ಯಂಡ್ ಯಾವತ್ತು ಭಯದಲ್ಲಿ ಬದುಕ್ತಿರ್ತೀರಿ ಕೆಲ್ಸಕ್ಕೆ ಶುರು ಮಾಡಿದ್ಮೇಲೂ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ಪ್ಲೀಸ್ ಡೆವಲಪ್ ದಟ್ ವಾಟ್ ಕ್ಯೂರಿಯಾಸಿಟಿ ಓವರ್ ದ ಸಬ್ಜೆಕ್ಟ್ ಆ್ಯಂಡ್ ಗೋ ಟು ಇಟ್. ಓಕೆನಾ? ಸೊ ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ಪ್ರತಿಯೊಂದು ಮಕ್ಕಳಿಗೂ ಕೂಡ ಆಗುತ್ತೆ. ನೆಕ್ಸ್ಟ್ ಬರೋಣ. ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿದೆ 2000 ರ್ಯಾಂಕ್ ಬರೋ ಮಕ್ಕಳು 3 or 4 ಕಾಲೇಜಸ್ ಟಾಪ್ ರ್ಯಾಂಕಿಂಗ್ ಏನಿದೆ ಅದನ್ನಷ್ಟೇ ಚೂಸ್ ಮಾಡ್ತಾರೆ. ವಿ ನೋ ಇಟ್. ಅದರಲ್ಲಿ ಓಪನ್ ಟ್ರೂತ್. ಮೈಸೂರಲ್ಲಿ JC ಆಗ್ಬೋದು, NI ಆಗ್ಬೋದು, ಇಲ್ಲ SIT ಓಕೆ, SIT ಹೋಗ್ಬೋದು, ಇಲ್ಲ ಅಂತಂದರೆ RV, BMS, ರಾಮಯ್ಯ ಕಾಲೇಜ್, ಈ ರೀತಿ ಕಾಲೇಜ್ಗಳಿಗೆ ಬರ್ತಾರೆ. ಹೌದಲ್ಲ? ರೈಟ್? ಓಕೆ. ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಬರೋದು ಮಕ್ಕಳ ರ್ಯಾಂಕ್ ಬಿಟ್ವೀನ್ 2000 to 5000. ರ್ಯಾಂಕ್ ಬಿಟ್ವೀನ್ 2000 to 5000. ಈ ಮಕ್ಕಳುಗಳು ಏನು ಮಾಡಬೇಕು? ಓಕೆ, ವಾಟ್ ಯು ನೀಡ್ ಟು ಡೂ ಹಿಯರ್? ಸಿ, ಮೇಜರ್ಲಿ ಬೂಮಲ್ಲಿರೋದೇ 3 to 4 ಟಾಪಿಕ್ಗಳು ಮಕ್ಕಳು, 4 ಸಬ್ಜೆಕ್ಟ್ಗಳು. ಸೊ ಇದರಲ್ಲಿರೋ ಕೆಲವೊಂದು ಮಕ್ಕಳುಗಳು ಓಕೆ ಸೇಮ್ ಈ CS, IS, EC ಹೋದ್ರೆ ಕೆಲವು ಮಕ್ಕಳುಗಳು E&E ಹೋಗ್ಬೋದು, ಬಟ್ ರೇರ್ ಆಫ್ ದಿ ರೇರೆಸ್ಟ್. ಓಕೆ, ಇಂಥ ಮಕ್ಕಳುಗಳಿಗೆ ಏನಾಗುತ್ತೆ, ಸ್ವಲ್ಪ ಆಪ್ಷನ್ಸ್ಗಳನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಮೇನ್ ಥಿಂಗ್, ಆಪ್ಷನ್ ಎಂಟ್ರಿಗೆ ಬಂದಾಗ ಒಂದು ನಾನು ನಿಮಗೆ ಸಜೆಷನ್ ಕೊಡೋದು, ಯಾರು ಬಿಲೋ 2000 ರ್ಯಾಂಕಿಂಗ್ ಇರೋ ಮಕ್ಕಳಿಗೆ ಒಂದು ಸಜೆಷನ್ ಕೊಡೋದು ಅಂತಂದ್ರೆ, ಗೋ ವಿತ್ ಮಿನಿಮಮ್ 50 to 60 ಆಪ್ಷನ್ ಸ್ಟೂಡೆಂಟ್ ಸಾಕು ನಿಮಗೆ. ಓಕೆ, 50 to 60 ಆಪ್ಷನ್ಸ್ ಅಷ್ಟು ಸಿಗೋದು ಡೌಟ್ ಇದೆ ನಿಮಗೆ. ಓಕೆ, 50 to 60 ಆಪ್ಷನ್ಸ್ ಅಂದ್ರೆ ಯಾವ ರೀತಿ? ಲೆಟ್ ಮಿ ಗಿವ್ ಇಟ್. ಓಕೆ, ಬಿಲೋ 2000 ರ್ಯಾಂಕಿಂಗ್ ಸ್ಟೂಡೆಂಟ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು? ಓಕೆ, ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು? ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್. ಸೊ ಆಪ್ಷನ್ ಎಂಟ್ರಿ ಯಾವ ರೀತಿ ಇದ್ರೆ ಒಳ್ಳೇದು? ಸೊ ಸಪೋಸ್ ಲೆಟ್ ಮಿ ಕಮ್ ಟು ದಿಸ್. ಓಕೆ, ನಾನು ಬರ್ತೀನಿ ಮಕ್ಕಳ ಇದರಲ್ಲಿ. ಓಕೆ, ಸೊ ಕೆಲವು ಕಾಲೇಜ್ಗಳು ತೊಗೊಂಡು ಬಂದಿದ್ದೀನಿ ಇವತ್ತು. ಸೊ ಕೆಲವು ಕಾಲೇಜ್ಗಳಲ್ಲಿ ಲೆಟ್ ಮಿ ಟೇಕ್ ದಿಸ್ ಕಾಲೇಜ್. ಸೊ BMS ಕಾಲೇಜ್ ಅಂತ ಬರೋಣಪ್ಪ. ಓಕೆ, BMS ಕಾಲೇಜ್ ಇದೆ. ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಜನರಲ್ ಮೆರಿಟ್. ಓಕೆ, ಸೊ ಜನರಲ್ ಮೆರಿಟ್ಗೆ ಬರೋಣ. GMಗೆ ಬರೋಣ ಮಕ್ಕಳ. GM ಅಲ್ಲಿ ಇಲ್ಲಿ BMS ಕಾಲೇಜಲ್ಲಿ ಒಂದು ನಿಮಿಷ. BMS ಕಾಲೇಜಲ್ಲಿ GM ಎಲೆಕ್ಟ್ರಾನಿಕ್ಸ್ ಬರೋಣ. ಎಲೆಕ್ಟ್ರಾನಿಕ್ಸಲ್ಲಿ 1998 ರ್ಯಾಂಕಿಗೆ ಬರ್ತಿದೆ ಮಕ್ಕಳ. ಓಕೆ, ECಗೆ ಬಂದರೆ 1998ಗೆ ಬರ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಇನ್ಯಾವುದು ನೆಕ್ಸ್ಟ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬರೋಣ. ಅದೇ ರೀತಿ BMS ಅಲ್ಲಿ ಐ ಹ್ಯಾವ್ ಗಾಟ್ ಲೆಸ್ ಇನ್ಫಾರ್ಮೇಷನ್ ಹಿಯರ್, ಇಟ್ಸ್ ಫೈನ್. ಸೊ ಇಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿರೋದು ನನಗೆ ಇದರಲ್ಲಿ ಸಿಕ್ಕಿರೋದು. ಓಕೆ, 1998 ಇದೆ ರ್ಯಾಂಕಿಂಗ್ ECಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಅಂಬೇಡ್ಕರ್ ಬಂದಿದೆ. RV ಕಾಲೇಜ್ಗೆ ಬರೋಣ. ಸ್ವಲ್ಪ ಜಾಸ್ತಿ ಡೀಟೇಲ್ ಇದೆ ಇದರಲ್ಲಿ, ಡೀಟೇಲಿಂಗ್ ಜಾಸ್ತಿ ಇದೆ ನೋಡಿ ಮಕ್ಕಳ. ಇದರಲ್ಲಿ CS ಕಂಪ್ಯೂಟರ್ ಸೈನ್ಸ್ ರ್ಯಾಂಕಿಂಗ್ ಬರೋಣ. 242ಗೆ ನಿಂತ್ಬಿಟ್ಟಿದೆ. ಓಕೆ, 242ಗೆ ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟಲ್ಲಿ ನಿಂತೋಗಿದೆ ಮಕ್ಕಳ. 242 ಲಾಸ್ಟ್ ಇಯರ್ ರ್ಯಾಂಕಿಂಗ್ ಇದು. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ. ಓಕೆ, ಸೈಬರ್ ಸೆಕ್ಯೂರಿಟಿ ನೋಡಿ ಇಟ್ 620ಗೆ ನಿಂತೋಗಿದೆ. ಓಕೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 456 ನಿಂತಿದೆ. ಡೇಟಾ ಸೈನ್ಸ್ ಎಷ್ಟಕ್ಕೆ ನಿಂತಿದೆ ಮಕ್ಕಳ? 456ಗೆ ನಿಂತಿದೆ ನೋಡಿ. ದಿಸ್ ಇಸ್ ದ ರ್ಯಾಂಕಿಂಗ್. ಓಕೆ, ECಗೆ ಬಂದು 761 ಇದೆ. ECಗೆ ಬಂದು 761 ಇದೆ. ಸೊ ಯು ಕ್ಯಾನ್ ಸಿ ಹಿಯರ್ ದ ಟಾಪ್ ಸ್ಟೂಡೆಂಟ್ಸ್ ಆರ್ ಜಸ್ಟ್ ಸ್ಟೇಯಿಂಗ್ ಹಿಯರ್. ಹೌದಲ್ಲ? ರೈಟ್. ಇನ್ಫಾರ್ಮೇಷನ್ ಸೈನ್ಸ್ಗೆ ಬರೋಣ. ವೇರ್ ಇಸ್ ಇನ್ಫಾರ್ಮೇಷನ್ ಸೈನ್ಸ್? ಇನ್ಫಾರ್ಮೇಷನ್ ಸೈನ್ಸ್ಗೆ ಬರೋಣ. ಅದು 360ಗೆ ನಿಂತಿದೆ ಮಕ್ಕಳ ನೋಡಿ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ಇದರಲ್ಲೇ ಗೊತ್ತಾಗ್ತಿದೆ ನಿಮಗೆ. ಸೊ ಹೌ ಸ್ಟೂಡೆಂಟ್ಸ್ ಆರ್ ಚೂಸಿಂಗ್. ಓಕೆ, ಇದು ಲಾಸ್ಟ್ ಇಯರ್ ಆಗಿರೋದು 360ಗೆ ನಿಂತಿದೆ ಮಕ್ಕಳ. ಯಾವುದು? ಇನ್ಫಾರ್ಮೇಷನ್ ಸೈನ್ಸ್. ಓಕೆ, ಸೊ ಈ ರೀತಿ ನಿಂತಿರೋದ್ರಿಂದ ಈವನ್ ಏರೋಸ್ಪೇಸ್ ಇದೆ ಮಕ್ಕಳ. ಇದರಲ್ಲಿ ಏರೋಸ್ಪೇಸ್ ಆಲ್ಸೋ ಇದೆ. ಸೊ ಹೆಂಗೆ ಆದ್ರೂ ಸಿವಿಲ್ ಮಾತ್ರ ಸ್ವಲ್ಪ ಹೈಯೆಸ್ಟ್ ವೇಟೇಜ್ ಇರೋದು, ಹೈಯೆಸ್ಟ್ ರ್ಯಾಂಕಿಂಗ್ ಕಟ್ ಆಫ್ ಆಗಿರೋದು. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇರೋದು ಕೆಮಿಕಲ್ ಇಂಜಿನಿಯರಿಂಗ್. ಓಕೆ, ಸೊ ನಿಮಗೆ ಮಕ್ಕಳ ಸಿವಿಲ್ ಬಂದು 17,000ಗೆ ನಿಂತಿದೆ. ಅದನ್ನ ಬಿಟ್ಟು ನಿಮಗೆ ಉಳ್ಕೊಂಡಿರೋದು ಇನ್ನು ಕೆಮಿಕಲ್ ಇಂಜಿನಿಯರಿಂಗ್, ಅದು 9,800. ಈ ಸಲ ಒಂದು 10,000 11,000 ನಿಲ್ಬೋದು. ಓಕೆ, ಸೊ ಈ ರೀತಿ ಆಗಿದೆ. ಸೊ ಈಗ ಜಸ್ಟ್ ಥಿಂಕ್, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಏನಾದರೂ 242 ರ್ಯಾಂಕಿಂಗ್ ನಿಂತಿದೆ ಅಂತಂದ್ರೆ, ಓಕೆ, ಜಸ್ಟ್ ಥಿಂಕ್ ಹೌ ಗುಡ್ ದಟ್ ಕಾಲೇಜ್ ಇಸ್. ಸೊ ನೀವೇನು ಮಾಡ್ತೀರಿ? ಫಸ್ಟ್ CS ಕೊಡ್ತೀರಿ. ಸೊ ಗೋ ವಿತ್ CS. ಸೊ ಬಿಲೋ 2000 ರ್ಯಾಂಕಿಂಗ್ ಇರ್ಬೋದು. ಏನು ಮಾಡ್ತೀರಿ ಮಕ್ಕಳ? ನೀವು ಒಂದು ಟಾಪ್ 5 ಕಾಲೇಜಸ್ ಅಂತ ಅನ್ಕೋಣ. ಫಸ್ಟ್ CS ಮುಗಿಸ್ಬಿಡಿ. CS ಎಲ್ಲೆಲ್ಲಿ ಮುಗಿಸ್ಕೊಳ್ತೀರಾ? RV, ಓಕೆ, BMS ಆಗ್ಬೋದು. ನೆಕ್ಸ್ಟ್ ಯಾವುದಕ್ಕೆ ಹೋಗ್ತೀರಾ? ನೆಕ್ಸ್ಟ್ BMS, RV BMS ಆದಮೇಲೆ ಇನ್ಯಾವುದಕ್ಕೆ ಹೋಗ್ತೀರಾ ಮಕ್ಕಳ? MSRIT. ಓಕೆ, MS ರಾಮಯ್ಯ. ಓಕೆ, MSRITಗೆ ಹೋಗ್ತೀರಿ. ಹೌದಲ್ಲ? MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದಾದ್ಮೇಲೆ ಯಾವುದಕ್ಕೆ ಹೋಗ್ಬೋದು? ಮೋಸ್ಟ್ಲಿ RVITಗೆ ಹೋಗ್ಬೋದು, ಇಲ್ಲ ನಿಟ್ಟೆಗೆ ಹೋಗ್ಬೋದು. ಓಕೆ, ಇಲ್ಲ ನ್ಯೂ ಹಾರಿಝನ್ಗೆ ಹೋಗ್ಬೋದು. ಓಕೆ, ಈ ರೀತಿ ಆಗ್ತಾ ಬರುತ್ತೆ. ಓಕೆ, RVIT ಇಲ್ಲ BMS ITಗೆ ಹೋಗ್ಬೋದು. ಆ ರೀತಿ ತಲೆಯಲ್ಲಿರುತ್ತೆ. ಈ 6ರಿಂದ 7 ಕಾಲೇಜ್ ಏನಿದೆ, ಅಥವಾ ಟಾಪ್ 10 ಕಾಲೇಜಸ್ ಅಲ್ಲಿ ಏನಿದೆ, ಜಸ್ಟ್ ಪುಟ್ ಯುವರ್ CS ರ್ಯಾಂಕಿಂಗ್. CS ಏನಿದೆ ಅದನ್ನು 10 ಆಪ್ಷನ್ ಹಾಕೊಳ್ಳಿ ಮಕ್ಕಳ. 10 ಆಪ್ಷನ್ ಮುಗಿತಾ? ಟಾಪ್ 10 ಕಾಲೇಜಸ್ ಅಲ್ಲೂ ಹಾಕಿ ಇಫ್ ಯು ವಿಶ್ ಟು. ಓಕೆ, ನೆಕ್ಸ್ಟ್ಗೆ ಹೋಗಿ. ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ ಅದೇ ರೀತಿ ಹಾಕೊಂಡು ಬನ್ನಿ. ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಬೇಡ ನನಗೆ ಮಾಡಿದ್ರೆ ಸರ್ 3 ಕಾಲೇಜಲ್ಲಿ ಮಾಡೋದು, ಟಾಪ್ 3 ಕಾಲೇಜಸ್ ಅಷ್ಟೇ ಮಾಡ್ತೀನಿ ಸರ್, ಇಲ್ಲಾಂದ್ರೆ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ಬೇಡ. ಓಕೆನ್ರಪ್ಪ, ಸರಿ. ಅದನ್ನು ಬಿಟ್ಟು ನೆಕ್ಸ್ಟ್ಗೆ ಹೋಗಿ.
ಫಸ್ಟ್ 3 ಕಾಲೇಜಸ್ ಹಾಕಿ ನಿಮ್ಮ ರ್ಯಾಂಕಿಂಗ್ಗೆ ಬಿಲೋ 2000 ರ್ಯಾಂಕಿಂಗ್ ಇದ್ರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಸೈನ್ಸ್ಗೆ ಬನ್ನಿ, ಇನ್ಫಾರ್ಮೇಷನ್ ಸೈನ್ಸಲ್ಲೂ ಅಷ್ಟೇ ಟಾಪ್ 3 ಕಾಲೇಜಸ್ ಅಲ್ಲಿ ಹಾಕಿ. ಸೊ ಜಸ್ಟ್ ಎಷ್ಟಾಯ್ತು 6 ಆಪ್ಷನ್ಸ್ ಅಷ್ಟೇ ಆಯ್ತು ನಿಮಗೆ, ಹೌದಲ್ಲ? ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, ಫಸ್ಟ್ ಬ್ರಾಂಚ್ ವೈಸ್ ಮುಗಿಸಿ. CS ಅಲ್ಲಿ ಟಾಪ್ ಕಾಲೇಜಸ್, IS ಅಲ್ಲಿ ಟಾಪ್ ಕಾಲೇಜಸ್. ಓಕೆ ಸರ್, ಇವೆರಡು ಸಿಕ್ಲಿಲ್ವಾ ಸರ್, ಈಗ ನಾನು ಬೇಕಾದ್ರೆ 4th ಕಾಲೇಜ್ಗೆ ಹೋಗ್ತೀನಿ ಸರ್, 4th highest ಕಾಲೇಜ್ ಹೋಗ್ತೀನಿ ಸರ್. ಸಿಕ್ಕಿದ್ರೆ CS ಇಲ್ಲ IS ಈ ಕಾಂಬಿನೇಷನ್ ಅಲ್ಲಿ ಆಗಲಿ, IS ಕೂಡ ಇದರಲ್ಲೇ ಬರಲಿ ಬೇಕಾದ್ರೆ ಸರ್, IS ಕೂಡ ಇದರಲ್ಲೇ ಬರಲಿ. ಈ 6 ಕಾಲೇಜಸ್ ಇಲ್ಲಿ ಸಿಕ್ಲಿಲ್ಲ ಅಂದ್ರೆ ಸರ್ ಓಕೆ 4th ಕಾಲೇಜ್ ಕನ್ಸಿಡರೇಷನ್ ಇಟ್ಕೊಳ್ತೀನಿ, ಅಲ್ಲಿ ಬೇಕಾದ್ರೆ CS ಸಿಗ್ಲಿ. ಮಕ್ಕಳ ನೀವು ಯಾವ ರೀತಿ ಪ್ರಯಾರಿಟಿ ಕೊಟ್ಕೊಂಡು ಬರ್ತೀರಿ ಅದೇ ರೀತಿ ಅಲ್ಲಿ ಕೂಡ ಏನು ಅಲ್ಲಿ ಏನು ಒಂದು ಕೋಡಿಂಗ್ ಮಾಡಿರ್ತಾರೆ ಅದು ಕೂಡ ಚೂಸ್ ಮಾಡ್ಕೊಂಡು ಬರುತ್ತೆ. ಓಕೆ, ಸೊ ನಿಮಗೆ 3rd ಆಪ್ಷನ್ ಬಂತು MSRIT. ನಿಮ್ಮ ಆಪ್ಷನ್ ನಿಮ್ಮ ರ್ಯಾಂಕಿಂಗ್ ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಇಟ್ ವಿಲ್ ಮೂವ್ ಟು ದ 4th ಆಪ್ಷನ್ IS in RV. It will move to the 5th option IS in BMS. It will move to the 6th option IS in MSRIT. ಆ ರೀತಿ ಆಗ್ತಾ ಬರುತ್ತೆ. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅರ್ಥ ಆಗ್ತಿದ್ಯಾ? ಸೊ ಆ ರೀತಿ ತಲೆಯಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಯು ನೀಡ್ ಟು ಡೂ ಯೋರ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಇದನ್ನ ಮಕ್ಕಳ ಎಲ್ಲ ಬ್ರಾಂಚ್ವರೆಗೂ ಸೇಮ್ ಇದೇ ರೀತಿ ಆಗೋದು. ನಾನು ಇದನ್ನ 2000 ರ್ಯಾಂಕಿಂಗ್ ಏನು ಕೊಡ್ತಾ ಇದ್ದೀನಿ, ಬಿಲೋ 2000, ಇದು ಒಂದು ಎಕ್ಸಾಂಪಲ್ ಆದರೆ ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿ ಆಗ್ತಾ ಬರುತ್ತೆ. ಪ್ರತಿಯೊಂದು ಏನು ರ್ಯಾಂಕಿಂಗ್ ಆವ್ರೇಜ್ ಇದು ಏನು ಒಂದು ಸ್ಕೇಲ್ ಬರುತ್ತೆ ಅಥವಾ ಒಂದು ರೇಂಜ್ ಬರುತ್ತೆ, ಆ ರೇಂಜ್ ಪ್ರತಿಯೊಂದು ರೇಂಜಲ್ಲೂ ಕೂಡ ಇದೇ ರೀತಿ ವರ್ಕ್ ಆಗೋದು. ಸೊ ನೀವು ಫಸ್ಟ್ CS ಎಲ್ಲ ಮುಗಿಸ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ IS ಎಲ್ಲ ಮುಗಿಸ್ಕೊಂಡು ಬನ್ನಿ, ನಿಮ್ಮ ಇಂಟ್ರೆಸ್ಟ್ ಇರೋ ಕಾಲೇಜ್ಗಳು. ಸೊ ಇದರಲ್ಲಿ ಸಿಕ್ಕಿದ್ರೆ ಸರ್ ಈ ಕಾಲೇಜಲ್ಲಿ ಈ ಕೋರ್ಸ್ ಸಿಕ್ಕಿದ್ರೆ ಐ ಆಮ್ ಹ್ಯಾಪಿ ಸರ್, ಫೈನ್, ಅದನ್ನು ಮುಗಿಸ್ಕೊಂಡು ಬನ್ನಿ. ಅದನ್ನು ಮುಗಿಸ್ಕೊಂಡ್ಮೇಲೆ ಓಕೆ ಸರ್ ಇಲ್ಲಿ ಯಾವುದೂ ಸಿಕ್ಲಿಲ್ವಾ, ಅದಾದಮೇಲೆ ಸರ್ ನಾನು ಓಕೆ ಈ ಕಾಲೇಜಲ್ಲಿ ಪರವಾಗಿಲ್ಲ ಸಿಕ್ಕಿದ್ರು ಓಕೆ ಸರ್, ಅದು 7th ಟಾಪ್ ಆಗ್ಬೋದು, 8th ಟಾಪ್ ಆಗ್ಬೋದು, ಓಕೆ ಫೈನ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಈ ರೀತಿ ಮಕ್ಕಳ ನೀವೊಂದು ನನ್ನ ಪ್ರಕಾರ ನೀವೊಂದು 40 to 50 ಆಪ್ಷನ್ ಎಷ್ಟು ಯಾರಿಗೆ ಬಿಲೋ 2000 ರ್ಯಾಂಕಿಂಗ್ ಇರೋರಿಗೆ. ಬಟ್ ಇಟ್ ಇಸ್ ನಾಟ್ ದ ಸೇಮ್, ಇಟ್ ಇಸ್ ನಾಟ್ ದ ಸೇಮ್ ಫಾರ್ ರ್ಯಾಂಕ್ 2000 to 5000. ರ್ಯಾಂಕ್ 2000 to 5000 ಇರೋರು ಆಪ್ಷನ್ಸ್ ಜಾಸ್ತಿ ಆಗ್ತಾ ಬರಬೇಕು ಮಕ್ಕಳ. ರ್ಯಾಂಕ್ ನಿಮ್ದು ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂದಷ್ಟು ನಿಮ್ಮ ಆಪ್ಷನ್ಸ್ ಕೂಡ ಜಾಸ್ತಿ ಆಗಬೇಕು, ಅಂದ್ರೆ ನ್ಯೂಮರಿಕಲಿ ಜಾಸ್ತಿ ಆದಷ್ಟು. ನ್ಯೂಮರಿಕಲಿ ಜಾಸ್ತಿ ಅಂತಂದ್ರೆ ನಿಮ್ದು 10,000, 20,000, 30,000 ಆ ಥರ ರ್ಯಾಂಕ್ ಇದ್ರೆ ಯುವರ್ ಆಪ್ಷನ್ ಶುಡ್ ಆಲ್ಸೋ ಬಿ ಮೋರ್. ಜಾಸ್ತಿ ಆಪ್ಷನ್ಸ್ ಇದ್ದಷ್ಟು ತುಂಬಾ ಒಳ್ಳೇದು. ಯಾಕೆ ಒಳ್ಳೇದು, ಐ ವಿಲ್ ಲೆಟ್ ಯು ನೋ ಯಾಕೆ ಒಳ್ಳೇದು ಅಂತ ಹೇಳ್ತೀನಿ ಮಕ್ಕಳ. ಫಸ್ಟ್ ವಿಷಯಗಳನ್ನ ತಿಳ್ಕೊಳ್ಳಿ. ಓಕೆ, ಸೊ 2000 to 5000 ರ್ಯಾಂಕ್ ಬಂದ್ರೆ ಸೇಮ್ ಯುವರ್ ಥಿಂಕಿಂಗ್ ಪ್ರೊಸೆಸ್ ಶುಡ್ ಬಿ ಸೇಮ್. ಫಸ್ಟ್ ಯಾವ ಬ್ರಾಂಚಸ್ ಬೇಕು ತುಂಬಾ ಯೋಚನೆ ಮಾಡಿ ಬ್ರಾಂಚ್ಗಳನ್ನ ಡಿಸೈಡ್ ಮಾಡ್ಕೋಬೇಕು. ಓಕೆ, ಅದಾದ್ಮೇಲೆ ಯಾವ ಕಾಲೇಜಲ್ಲಿ ಓದ್ಬೇಕು ಆ ಬ್ರಾಂಚ್ನ, ಈ ಎರಡು ವಿಷಯಗಳನ್ನ ತಿಳ್ಕೊಬೇಕು. CS ಓದಬೇಕು, ನನಗೆ RV ಕಾಲೇಜಲ್ಲಿ ಸಿಗ್ತಾಯಿಲ್ಲ, ಫೈನ್, ಲೆಟ್ ಮಿ ಗೋ ಟು BMS. BMS ಅಲ್ಲಿ ಸಿಗ್ತಿಲ್ಲ, ಫೈನ್, ಲೆಟ್ ಮಿ ಗೋ ಟು MSRIT. ಓಕೆ, 3 ಕಾಲೇಜ್ ನನಗೆ CS ಸಿಗ್ತಿಲ್ಲ ಅಂತಂದ್ರೆ ಆ ಕಾಲೇಜಲ್ಲಿ ನಾನು IS ಓದಿದ್ರು ಪರವಾಗಿಲ್ಲ, ಬೇರೆ ಕಾಲೇಜ್ಗೆ ಹೋಗಲ್ಲ. ದಟ್ಸ್ ಗುಡ್ ಸ್ಟೂಡೆಂಟ್ಸ್, ದಟ್ಸ್ ಗುಡ್. ಓಕೆ, ಯಾಕಂದ್ರೆ CS ಬೇರೆ ಅಲ್ಲ, IS ಬೇರೆ ಅಲ್ಲ, ಹೌದಲ್ಲ? ರೈಟ್. IS ನ ಫಸ್ಟ್ ಮತ್ತೆ RV ಟ್ರೈ ಮಾಡ್ತೀನಿ, ಮತ್ತೆ BMS, ಮತ್ತೆ MSRIT. ಓಕೆ, ಈ ಆರು ಕಾಂಬಿನೇಷನ್ ಅಂದ್ರೆ ಈ 2 ಕಾಂಬಿನೇಷನ್ ಆ 3 ಕಾಲೇಜಸ್ ಸಿಕ್ಕಿಲ್ಲ ಅಂತಂದ್ರೆ ಓಕೆ ಸರ್ ನೆಕ್ಸ್ಟ್ ಬೇರೆ ಕಾಲೇಜ್ ನೋಡ್ತೀನಿ ಸರ್. ಯಾಕಂದ್ರೆ ನಾನು ಓದಿದ್ರೆ CS ಓದ್ತೀನಿ, ಇಲ್ಲ IS ಓದ್ತೀನಿ ಸರ್. ಇಲ್ಲ ಸರ್ ಪರವಾಗಿಲ್ಲ, ಓಕೆ CS IS ಅಲ್ಲದೆ ಇದ್ರು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತೀನಿ ಸರ್, ಯಾಕಂದ್ರೆ ಸಿಲೆಬಸ್ ಸ್ವಲ್ಪ ಸಿಮಿಲರ್ ಬರುತ್ತೆ. ಸೈಬರ್ ಸೆಕ್ಯೂರಿಟಿ ಓದ್ತೀನಿ ಸರ್, ಯಾಕಂದ್ರೆ ಸೈಬರ್ ಸೆಕ್ಯೂರಿಟಿ ಪ್ರತಿಯೊಂದು ಕಂಪ್ನಿಗೂ ಕೂಡ ಅವಶ್ಯಕತೆ ಇದೆ. ಓಕೆ, ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಏನು ನಿಮಗೆ ಎಲ್ಲ ಗೊತ್ತಿದೆ ಮಕ್ಕಳ, ನಿಮಗೆ ಎಷ್ಟು ಹ್ಯಾಕಿಂಗ್ ಆಗ್ತಾ ಇದೆ ಅಂತೆಲ್ಲ ಗೊತ್ತಿದೆ ಅಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡೋದು ಕೂಡ ದೇ ನೀಡ್ ಟು ಹ್ಯಾವ್ ಅ ಸೈಬರ್ ಸೆಕ್ಯೂರಿಟಿ ಟೀಮ್, ರೈಟ್? ಸೊ ತುಂಬಾನೇ ಆಪ್ಷನ್ಸ್ಗಳಿದೆ ಮುಂದೆ ಎಲ್ಲ. ಎಷ್ಟು ಡೆವಲಪ್ ಆಗ್ತಾ ಇದೆ ಈಗ, ಎಷ್ಟು ಪಾಪ್ಯುಲೇಷನ್ ಆಗುತ್ತೆ ಅಷ್ಟು ಪೊಲೀಸ್ ಸ್ಟೇಷನ್ಗಳು ಬೇಕು, ಹೌದಲ್ಲ? ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಅಷ್ಟು ಪೊಲೀಸ್ ಸ್ಟೇಷನ್ ಬೇಕಾಗಿದ್ಮೇಲೆ ಎಷ್ಟು ಸಾಫ್ಟ್ವೇರ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಷ್ಟನ್ನೇ ಅದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ, ಎಷ್ಟು ಡೇಟಾನ ಜಾಸ್ತಿ ಆಗ್ತಾ ಇದೆ ಅಷ್ಟು ಡೇಟಾಗಳನ್ನ ಸೇಫ್ ಗಾರ್ಡ್ ಮಾಡೋದು ಕೂಡ ಸೈಬರ್ ಸೆಕ್ಯೂರಿಟಿ ಬೇಕಾಗುತ್ತೆ. ಅರ್ಥ ಆಗ್ತಿದೆ? ಸೊ ಆಪ್ಷನ್ಸ್ಗಳು ನಿಮಗೆ ಜಾಸ್ತಿ ಆಗುತ್ತೆ, ಸೊ ಯು ಕ್ಯಾನ್ ಚೂಸ್ ಸೈಬರ್ ಸೆಕ್ಯೂರಿಟಿ ಆಲ್ಸೋ. ಓಕೆ, ಸೊ ನಿಮಗೆ ಒಂದು ಏನಿದೆ ಮಕ್ಕಳ, ಒಂದು ಏನಂತ ಹೇಳ್ಬೋದು, ಕೆಲಸ ಆಪ್ಷನ್ಸ್ಗಳು ಜಾಸ್ತಿ ಸಿಗೋದ್ರಿಂದ ಓಕೆ ಯು ಕ್ಯಾನ್ ಡೂ ದಟ್ ಕೋರ್ಸ್. ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಏನಿಲ್ಲ, ಅಂಡ್ ಇಟ್ಸ್ ಅ ಚಾಲೆಂಜಿಂಗ್ ವರ್ಕ್, ಸೈಬರ್ ಸೆಕ್ಯೂರಿಟಿ ವರ್ಕ್, ಹೌದಲ್ಲ? ಸೊ ಚಾಲೆಂಜಿಂಗ್ ಇರುತ್ತೆ, ಡೇ ಬೈ ಡೇ ಚಾಲೆಂಜಸ್ ಇರುತ್ತೆ, ಯು ವಿಲ್ ಎಂಜಾಯ್ ದ ಜಾಬ್, ರೈಟ್? ಸೊ ಆ ರೀತಿ ಕೂಡ ನೀವು ತಲೆಯಲ್ಲಿ ಇಟ್ಕೊಂಡು ಕೋರ್ಸ್ಗಳನ್ನ ಚೂಸ್ ಮಾಡ್ತಾ ಬರ್ಬೋದು. ಓಕೆ, ಸೊ ಇಲ್ಲಿ ನಾನು ಹೇಳೋದೇನಂತ ಅಂದ್ರೆ, ಸೊ ಯು ಜಸ್ಟ್ ಚೂಸ್. ಸೊ ಫಸ್ಟ್ ಆಪ್ಷನ್ಸ್ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಆಪ್ಷನ್ ಶುಡ್ ಬಿ ಓಕೆ, ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ಕೋರ್ಸ್ ಫಸ್ಟ್. Priority should be given to course first. Okay, then priority 1. Priority 2 should be for college. Priority 2 should be for college. Okay, so it will define, your future will be defined by your course. Yake, let me tell you. ನಿಮಗೆ ಸಪೋಸ್ ನಾನು ಇದನ್ನೇ ಮಾಡಬೇಕು ಅಂತ ಡಿಟರ್ಮಿನೇಷನ್ ಯಾರಿಗಿರುತ್ತೆ ಮಕ್ಕಳ, ಅವರು 4 ವರ್ಷ ಆದ್ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಇಸ್ ಜಸ್ಟ್ ಲೈಕ್ ಒಂದು ಸೇಫ್ ಗಾರ್ಡ್ ಅಂತ ಹೇಳ್ಬೋದು ಮಕ್ಕಳ. ಬಟ್ ಕ್ಯಾಂಪಸ್ ಸೆಲೆಕ್ಷನ್ ಆದವರೆಲ್ಲ ಲೈಫಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು.
4 ವರ್ಷ ಆದ್ಮೇಲೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, 10 ಲಕ್ಷ 15 ಲಕ್ಷ ಸಂಬಳ ಬರುತ್ತೆ, ಕೂಲ್ ಆಗಿಬಿಡ್ತಾರೆ ಮಕ್ಕಳ, ಏನು ಮುಂದೆ ಕೆಲಸನೇ ಮಾಡಲ್ಲ. ಬಟ್ ಹ್ಯಾವ್ ಸೀನ್ ಪೀಪಲ್, ನನ್ನ ಫ್ರೆಂಡ್ಸ್ ಸರೌಂಡಿಂಗಲ್ಲಿ, ನನ್ನ ರಿಲೇಷನ್ ಸರೌಂಡಿಂಗಲ್ಲಿ ನಾನು ನೋಡಿದ್ದೀನಿ. ಸೊ ಏನಾಗುತ್ತೆ, 4 ವರ್ಷ ಆದ್ಮೇಲೆ ಅವರು ಕೆಲಸ ಸಿಕ್ಕಿರಲ್ಲ ಅಂತಂದ್ರೆ ದೆನ್ ಅವ್ರಿಗೆ ಏನಾಗುತ್ತೆ, ಒಂದು ಫೈರ್ ಬರಕ್ಕೆ ಶುರು ಆಗುತ್ತೆ. ದೇ ವಿಲ್ ಸ್ಟಾರ್ಟ್ ರಿಯಲಿ ವರ್ಕಿಂಗ್ ಹಾರ್ಡ್. ಈ 4 ವರ್ಷ ಇರುತ್ತಲ್ಲ ಮಕ್ಕಳ, ಇದೊಂಥರ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಇದ್ದಂಗೆ. ಅಡ್ವಾಂಟೇಜ್ ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದಾಗ ಜಸ್ಟ್ ಕರಿಕ್ಯುಲಮ್ಗೆ ಅಷ್ಟೇ ಸ್ಟಿಕ್ ಆಗಿಬಿಟ್ಟು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಆಚೆ ಎಕ್ಸ್ಟ್ರಾ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಇಟ್ಸ್ ಅ ಕರ್ಸ್ ಫಾರ್ ಯು. ಅದು ನಿಮ್ಮ ಶಾಪ ಆಗಿಬಿಡುತ್ತೆ. ಯಾಕಂದ್ರೆ ಒಳ್ಳೆ ಕಾಲೇಜ್ ಸಿಕ್ಕಿದೆ, ನನಗೆ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಅಂತ ನಂಬ್ಕೊಂಡು ಕೂತ್ಕೊಂಡ್ಬಿಟ್ರೆ, ಹೇಳ್ತಾ ಇದ್ದೀನಿ, ಇಟ್ ವಿಲ್ ಬಿ ಡೇಂಜರ್ ಫಾರ್ ಯು ಆಫ್ಟರ್ 6 or 7 years. ಯು ವಿಲ್ ಬಿ ಔಟ್ಡೇಟೆಡ್. ಓಕೆ, ಸೊ ಕೆಲವು ಮಕ್ಕಳುಗಳಿರುತ್ತೆ ಕಾಲೇಜ್ ಸೆಕೆಂಡ್ ಪಿ ಯು ಏನೋ ತಪ್ಪುಗಳು ಮಾಡ್ಕೊಂಡಿರ್ತಾರೆ, ಕಾಲೇಜ್ಗಳು ಸಿಕ್ಕಿರಲ್ಲ ಬೇಕಾಗಿರೋದು, ಒಂದು ಬೇಜಾರಿರುತ್ತೆ. 4 ವರ್ಷ ಆದ್ಮೇಲೆ ಕ್ಯಾಂಪಸ್ ಸೆಲೆಕ್ಷನ್ ಆಗಲ್ಲ, ಮತ್ತೆ ಬೇಜಾರಿರುತ್ತೆ. ಬಟ್ ಹಂಗರ್ನೆಸ್ ಕಡಿಮೆ ಆಗಿರಲ್ಲ. ಅಂತ ಮಕ್ಳು ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ವೆಲ್ ಆ್ಯಂಡ್ ದೇ ವಿಲ್ ಅಚೀವ್ ಸಮಥಿಂಗ್. ಸೊ ಅನ್ಕೊಂಡ್ಬಿಡಬೇಡಿ ಒಳ್ಳೆ ಕಾಲೇಜ್ ಸಿಕ್ತಂತ ತಕ್ಷಣ ಲೈಫ್ ಸೆಟ್ಲ್ ಆಯ್ತು ಅಂತೇಳಿ. ಸೊ ಈಗ ಲೈಫ್ ಆಕ್ಚುಲಿ ಶುರು ಆಗ್ತಾ ಇದೆ. ಇನ್ನು 4 ವರ್ಷ ಆದ್ಮೇಲೆ ಇನ್ನೂ ರಿಯಾಲಿಟಿಗೆ ಬರ್ತೀರಿ, ನೆನಪಿರ್ಲಿ. ಕೀಪ್ ಆನ್ ಪರ್ಸ್ಯೂವಿಂಗ್ ನಾಲೆಡ್ಜ್. ಓಕೆ, ಫೈನ್. ಸೊ ಇಲ್ಲಿ ಪ್ರಯಾರಿಟಿ ಶುಡ್ ಬಿ ಗಿವನ್ ಟು ಕೋರ್ಸ್ ಅಂಡ್ ದೆನ್ ಶುಡ್ ಟೆನ್ ಟು ಕಾಲೇಜ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗ್ತಾ ಬರುತ್ತೆ ಅಂತಂದ್ರೆ, ಯು ನೀಡ್ ಟು ಗಿವ್ ಮಿನಿಮಮ್ ಸ್ಟೂಡೆಂಟ್ಸ್ 60 to 70 ಆಪ್ಷನ್ಸ್. ಓಕೆ, ಸೊ 60 to 70 ಆಪ್ಷನ್ಸ್, 60 to 70 ಅಥವಾ 80 ಆಪ್ಷನ್ಸ್, ಎಷ್ಟು ಜಾಸ್ತಿ ಆಪ್ಷನ್ಸ್ ಕೊಡ್ತೀರಿ ಅಷ್ಟು ಕೊಡ್ತಾ ಬನ್ನಿ, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಫಸ್ಟ್ ಸಿ ಎಸ್ ನಿಮ್ಮ ಪ್ರಯಾರಿಟೀಸ್ ಇರೋದನ್ನ ಫಸ್ಟ್ ಲಿಸ್ಟ್ ಕೊಡಿ. ಅರ್ಥ ಆಗ್ತಿದೆಯಾ? ಫಸ್ಟ್ ಸಿ ಎಸ್ ಅಂತ ಅನ್ಕೊಳ್ಳಿ. ಸಿ ಎಸ್ ಅಲ್ಲಿ ಸೇಮ್ ಸ್ಟೂಡೆಂಟ್ಸ್ ನಿಮ್ಗೆ ಸಿಕ್ಲಿಲ್ಲ, ಆರ್ ವಿ ಸಿಗಲ್ಲ ಅಂತ ನಿಮಗೆ ಗೊತ್ತು, ಹಾಕಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನೇ ಹೇಳ್ತಾ ಇದ್ದೀನಿ, 420ಗೋ 360ಗೋ ನಿಂತಾ ಇದ್ದಾರೆ ರ್ಯಾಂಕಿಂಗ್, ನಿಮಗೆ ಸಿಗಲ್ಲ ಅಂತ ಗೊತ್ತು, ಯಾಕಂದ್ರೆ ನಿಮ್ಮ ರ್ಯಾಂಕಿಂಗ್ ಇರೋದು 2000 ಮೇಲೆ, ಪರವಾಗಿಲ್ಲ, ಹಾಕಿ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಗೋ ವಿತ್ MSRIT. ಓಕೆ, ನೆಕ್ಸ್ಟ್ ಗೋ ವಿತ್ BMS. ಓಕೆ, BMS ಹೋಗಿ 3 ಕಾಲೇಜಲ್ಲಿ ಆಯಿತು, ಬೇಡ ನನಗೆ 3 ಆಪ್ಷನ್ ಆಯಿತು, ಇನ್ನು ಯಾವ್ದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ. ಹಾಕಿದ್ರೆ ಒಂದು ನಿಟ್ಟೆ ಹಾಕೋಣ. ಓಕೆ, ನಿಟ್ಟೆ ಹಾಕೋಣ, ಹಾಕಿದ್ರೆ ಓಕೆನಾ. JC ಹಾಕೋಣ, ಮೈಸೂರು JC ಹಾಕೋಣ. ಓಕೆ, ಇದೆಲ್ಲ 5 ಆಪ್ಷನ್ ಆಯಿತು. ನೆಕ್ಸ್ಟಿಗೆ ಬರ್ತೀನಿ. ನೆಕ್ಸ್ಟಿಗೆ ಬಂದು ಇನ್ಫಾರ್ಮೇಷನ್ ಸೈನ್ಸಿಗೆ ಬರ್ತೀನಿ. ಇನ್ಫಾರ್ಮೇಷನ್ ಸೈನ್ಸ್ ಸೇಮ್ ಥಿಂಗ್, RV, MSRIT. ಓಕೆ, MSRIT, ನೆಕ್ಸ್ಟ್ BMS, ನೆಕ್ಸ್ಟ್ ನಿಟ್ಟೆಗೆ ಬರ್ತೀನಿ. ಓಕೆ, ನೆಕ್ಸ್ಟು JCಗೆ ಬರ್ತೀನಿ. ಬೇಕಂತಂದರೆ ನ್ಯೂ ಹಾರಿಝಾನ್ಗೆ ಹೋಗಿ, ಇಲ್ಲ ಮೈಸೂರಲ್ಲಿ NI ಕಾಲೇಜ್ ಇದೆ, NI ಕಾಲೇಜಿಗೆ ಬನ್ನಿ. ಓಕೆ, ಈ ರೀತಿ ಒಂದು ಸ್ವಲ್ಪ ಕಾಲೇಜ್ಗಳನ್ನ ಹಾಕೊಳ್ತಾ ಬನ್ನಿ. ಇಲ್ಲೇ 10 ಆಪ್ಷನ್ಸ್ ಆಗೋಯ್ತಾ? ನೆಕ್ಸ್ಟ್ ECಗೆ ಬನ್ನಿ. ECಲಿ ಮತ್ತೆ 5 ಆಪ್ಷನ್ ಆಗುತ್ತೆ. ಇಲ್ಲ ಸರ್ ನಾನು ಸೈಬರ್ ಸೆಕ್ಯೂರಿಟಿಗೆ ಹೋಗ್ತೀನಿ, ಇಲ್ಲ AIMLಗೆ ಹೋಗ್ತೀನಿ. ಓಕೆ, AIMLಗೆ ಹೋಗ್ತೀನಿ, ಮತ್ತೆ 5 ಆಪ್ಷನ್ ಆಯ್ತು. ಇಲ್ಲಿ ಅಗೇನ್ 5 ಆಪ್ಷನ್ಸ್ ಇಯರ್, ಇಲ್ಲ 15 ಆಯಿತು. ಓಕೆ, ಈ ರೀತಿ ಆಪ್ಷನ್ಸ್ಗಳನ್ನ ಮಾಡ್ಕೊಂಡು ಬರಿ. ಡಿಪೆಂಡ್ಸ್ ಆನ್ ಯುವರ್ ಪ್ರಯಾರಿಟಿ. ಇಲ್ಲ ಸರ್ ನನಗೆ ECನೇ ಜಾಸ್ತಿ ಬೇಕು ಸರ್, ECನ ಇಲ್ಲಿಗೆ ಹಾಕೊಳ್ಳಿ, CS ಮೂವ್ ಮಾಡ್ತಾ ಬನ್ನಿ. ಅರ್ಥ ಆಗ್ತಿದೆಯಾ? ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ಮ ಕೋರ್ಸ್ ಮೇಲೆ ಕಾಲೇಜ್ಗಳನ್ನ ಚೂಸ್ ಮಾಡ್ಕೊಳ್ತಾ ಬನ್ನಿ. ಇದು ಬರೀ 2000 to 5000 ರ್ಯಾಂಕಿಂಗ್ ಮಾತ್ರ ಅಲ್ಲ, ಬೇರೆ ಹೈಯೆಸ್ಟ್ ರ್ಯಾಂಕಿಂಗ್ ಇರೋರು ಕೂಡ ಇದೇ ಕೆಲಸ ಮಾಡಬೇಕು. ದಿಸ್ ಈಸ್ ಹೌ ಯು ನೀಡ್ ಟು ಲುಕ್. ಸೊ ಇದೇನಿದೆ ಮಕ್ಕಳ, ಇದು ನನಗೆ ತೋರಿಸಿದೆಲ್ಲ ಲಿಸ್ಟ್. ಇದು ಈ ಲಿಸ್ಟ್ನ ಪ್ರತಿಯೊಬ್ಬರು ಇಟ್ಕೋಬೇಕು. ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ ಯು ನೀಡ್ ಟು ಮೂವ್. ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ, ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ, ರೈಟ್, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರಕಾರ ಬನ್ನಿ. ಈಗ ಸಪೋಸ್ 1G ಕ್ಯಾಟಗರಿ 1G, ಇಲ್ಲಿ ಏನಿದೆ ಮಕ್ಕಳ ರ್ಯಾಂಕಿಂಗ್? ಓಕೆ, ಲೆಟ್ ಮಿ ಕಮ್ ಟು ಯುವರ್ RV ಕಾಲೇಜ್ ಇಟ್ ಸೆಲ್ಫ್. RV ಕಾಲೇಜಿಗೆ ಬರ್ತೀನಿ. ಓಕೆ, RV ಕಾಲೇಜಿಗೆ ಬರೋಣ. RV ಕಾಲೇಜಲ್ಲಿ ನೋಡಿ, ಸಪೋಸ್ ಯು ಬಿಲಾಂಗ್ ಟು ಕ್ಯಾಟಗರಿ 1G ಕ್ಯಾಟಗರಿ ಬರ್ತೀರಾ ಅಂದರೆ 658 ಇಸ್ ದ ಕಟ್ ಆಫ್ ಫಾರ್ ಕಂಪ್ಯೂಟರ್ ಸೈನ್ಸ್. ಲಾಸ್ಟ್ ಇಯರ್ 658. ಓಕೆ, ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಅದು ನೆನಪಿರಲಿ. ಜನರಲ್ ಮೆರಿಟ್ ಎಲ್ಲ ನೋಡಬಾರ್ದು. ನಿಮ್ಮ ಕ್ಯಾಟಗರಿ ಯಾವ್ದು ಕೊಟ್ಟಿರ್ತೀರಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವ್ದಿರುತ್ತೆ ಅದ್ರ ಮೇಲೆ ಬರಬೇಕು. ರೂರಲ್ ಕೋಟಾ ಇದೆಯಾ ನೋಡಿ, SNQ ಕೋಟಾ ಇದೆಯಾ ನೋಡಿ. ಓಕೆ, SNQ ಕೋಟಾ 5% ಇದೆ. ಓಕೆ, ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ನೋಡಿ, ಜನರಲ್ ಮೆರಿಟಲ್ಲಿ GMK ಅಂತ ಇದೆ, GMR ಅಂತ ಇದೆ. ಸೊ ಯು ನೀಡ್ ಟು ನೋ ನಿಮ್ಮ ಕ್ಯಾಟಗರಿ ಯಾವುದು ಅಂತ ನಿಮಗೆ ಗೊತ್ತಾಗಿರಬೇಕು. ಅಂಡರಲ್ಲಿ ಯಾವುದರಲ್ಲಿ ಸರ್ಚ್ ಮಾಡಬೇಕು ಅಂತ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿನ ತಗೊಳ್ಳಿ. ಆ ಕ್ಲಾರಿಟಿ ತಗೊಂಡು ಲಿಸ್ಟ್ ಮಾಡ್ಕೊಳ್ತಾ ಬನ್ನಿ. ಅರ್ಥ ಆಗ್ತಿದೆ ಎಲ್ಲರಿಗೂ ಹೇಳ್ತಾ ಇರೋದು? ಓಕೆ, ಗೆಟ್ ದಿಸ್ ಕ್ಲಾರಿಟಿ ಸ್ಟೂಡೆಂಟ್ಸ್. ನಿಮಗೆ ಒಂದು ಲಿಸ್ಟ್ ಮಾಡ್ಕೊಳ್ತಾ ಬನ್ನಿ. ಕೆಲವು ಸ್ಟೂಡೆಂಟ್ಸ್ಗಳು ನನಗೆ ಟಚಲ್ಲಿ ಇದ್ದಾರೆ. ಅವರು ಹೇಳ್ತಾ ಇದ್ದು ಏನಂತ ಅಂದರೆ, ಅವ್ರಿಗೆ ಕೇಳಿದ್ರು ಆ್ಯಂಡ್ ಐ ಹ್ಯಾವ್ ಆಸ್ ದೋಸ್ ಸ್ಟೂಡೆಂಟ್ಸ್ ಟು ಕ್ರಿಯೇಟ್ ಅ ಲಿಸ್ಟ್. ಆ ಲಿಸ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಿಸ್ಟ್ಗಳನ್ನ. ಇದೇ ರೀತಿ ಲಿಸ್ಟ್ಗಳನ್ನ ಮಾಡಿದ್ದಾರೆ. ಆ ಮಕ್ಳುಗಳಿಗೆ ಕ್ಲಾರಿಟಿ ಇರುತ್ತೆ ಆ್ಯಂಡ್ ಆ ರಿಸರ್ಚ್ ಅವ್ರಿಗೊಂದು ತುಡಿತಾ ಇರುತ್ತೆ. ಏನಂತ ನಾನು ಏನಾದರೂ ಸಾಧಿಸಬೇಕು ಅಂತ ಇರುತ್ತೆ ಅವ್ರಿಗೆ. ಓಕೆ, ದ್ಯಾಟ್ ಈಗರ್ನೆಸ್ ಶುಡ್ ಬಿ ದೇರ್ ಇನ್ ಯುವರ್ ಲೈಫ್. ಸೊ ಎಲ್ಲರೂ ಯಾರೋ ಇನ್ನೊಬ್ರು ಮಾಡ್ಕೊಳ್ತಾರೆ, ಯಾರ್ದು ಇನ್ನೊಬ್ರು ಹೆಲ್ಪ್ ತಗೊಳ್ತೀನಿ. ಎಷ್ಟು ದಿನ ಹಿಂಗೆ ಮಾಡ್ತೀರಿ ಮಕ್ಕಳ? ನಾನು ಹೋಗ್ತೀನಿ ಯಾವುದೋ ಲೆಕ್ಚರ್ಸ್ ಹತ್ರ ಕೇಳ್ತೀನಿ, ನಾನು ಅವ್ರು ನಂಗೆ ಹೆಲ್ಪ್ ಮಾಡ್ತಾರೆ. ಬೇಡ, ಅದೆಲ್ಲ ಬಿಟ್ಬಿಡಿ. ನೀವು ಟ್ರೈ ಮಾಡಿ. ಯು ನೀಡ್ ಟು ಗಿವ್ ಅ ಟ್ರೈ. ಓಕೆ, ಸೊ ನಿಮಗೆ ಇದರಿಂದ ಎಷ್ಟು ಆಪ್ಷನ್ಸ್ ಕೊಡೋದ್ರಿಂದ ಎಷ್ಟು ಉಪಯೋಗ ನೋಡಿ ಮಕ್ಕಳ. ಈಗ ನಾನು ಹೇಳಿದೆ, ಈಗ ನಾನೀಗ ಒಂದು ಮಾತು ಹೇಳಿದೆ ನಿಮಗೆ, ಇದರಲ್ಲಿ 60 to 80 ಆಪ್ಷನ್ಸ್, ಈ ರೀತಿ 60 to 80 ಆಪ್ಷನ್ಸ್ ಕೊಟ್ಕೊಂಡು ಬನ್ನಿ ಅಂತ ಹೇಳಿದೆ, ಹೌದಲ್ಲ?
ರೈಟ್, ರ್ಯಾಂಕ್ ಜಾಸ್ತಿ ಆಗ್ತಿದೆ, ಆಪ್ಷನ್ಸ್ ಜಾಸ್ತಿ. ಇಲ್ಲಿ ಮ್ಯಾಕ್ಸಿಮಮ್ 120 ಆಪ್ಷನ್ಸ್ ಹಾಕೊಂಡ್ರು, ಅದಕ್ಕಿಂತ ಜಾಸ್ತಿ ಬೇಡ. ಓಕೆ, ಅದಕ್ಕಿಂತ ಜಾಸ್ತಿ ಬೇಡ. ಆ್ಯಂಡ್ ಯಾವ ರೀತಿ ಆಪ್ಷನ್ಸ್ ಕೊಡಬೇಕು, ಲೆಟ್ ಮೀ ಟೆಲ್ ಯು ಸ್ಟೂಡೆಂಟ್ಸ್. ಈ 2000 to 5000 ರ್ಯಾಂಕಿಂಗ್ಗೆ ದಿಸ್ ಇಸ್ ಫೈನ್. ವಾಟ್ ಐ ಹ್ಯಾವ್ ಡನ್ ಇಸ್ ಕಂಪ್ಲೀಟ್ಲಿ ಫೈನ್. ಓಕೆ, ಅವ್ರಿಗೇನು ತೊಂದರೆ ಆಗಲ್ಲ, ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ, ಸಿಕ್ಬಿಡುತ್ತಿಲ್ಲ, ಆರಾಮ್ಸೆ ಸಿಕ್ಬಿಡುತ್ತೆ. ಬಟ್ ಯಾವಾಗ ಜಾಸ್ತಿ ರ್ಯಾಂಕ್ ಆಗ್ತಾ ಬರುತ್ತೆ, ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಅವ್ರು ಟಾಪ್ ಕಾಲೇಜಸ್ ಚೂಸ್ ಮಾಡ್ತಾರೆ 2000 to 5000, ಅವ್ರಿಗೆ ಏನೂ ತೊಂದರೆ ಆಗಲ್ಲ, ಯಾವುದೋ ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ರ್ಯಾಂಕ್ ಜಾಸ್ತಿ ಆಗ್ತಿದ್ದಂಗೆ ನಾನು ನೋಡ್ತಿರೋಂಗೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಈ ಮಕ್ಳುಗಳಿಗೆ. 2000 to 5000 ಬಿಲೋ 10,000 ರ್ಯಾಂಕ್ ನಾನು ಹೇಳೋ ಅವಶ್ಯಕತೆ ಇಲ್ಲ. ದೇ ನೋ ಎವ್ರಿಥಿಂಗ್ ಆಸ್ ಐ ಹ್ಯಾವ್ ಸೀನ್. ಬಟ್ ಜಾಸ್ತಿ ಆಗ್ತಿದ್ದಂಗೆ ರ್ಯಾಂಕ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ಭಯ ಇರುತ್ತೆ. ಓಕೆ ಸರ್, ನಂಗೆ ಸಿಗುತ್ತೋ ಇಲ್ವೋ ಸರ್, ಏನು ಸರ್, ಭಯ ಅಂತ ಮಕ್ಕಳುಗಳು ತುಂಬಾ ಹುಷಾರಾಗಿರಬೇಕು. ಫಾರ್ ದೆಮ್ ಐ ಆಮ್ ಟೆಲಿಂಗ್ ನೌ ಸ್ಟೂಡೆಂಟ್ಸ್, ಅಬೌವ್ 20,000 ರ್ಯಾಂಕಿಂಗ್, ಇದನ್ನ ದ ಸೇಮ್ ಪ್ರೊಸೆಸ್. ಓಕೆ, ಲೆಟ್ ಮೀ ಟೆಲ್ ಯು. ಎಷ್ಟು ನಿಮಗೆ ನೋಡಿ, ಅಬೌವ್ 5,000 ರ್ಯಾಂಕ್ ಇರೋರು, ಅಬೌವ್ 5,000 to above 5,000, yeah, above 5,000 to, okay, the range is between, let me tell x is between 5,000 to 20,000 ಅಂತ ಅನ್ಕೋಣ. ಓಕೆ, ರ್ಯಾಂಕ್ x is nothing but your rank. The rank is between 5,000 to 20,000 ಅಂತ ಅನ್ಕೋಣ. ಓಕೆ, ಎಷ್ಟು ಆಪ್ಷನ್ಸ್ ಕೊಡ್ಬೇಕು ಮಕ್ಕಳ? ಆಪ್ಷನ್ ಶುಡ್ ಬಿ ಈಕ್ವಲ್ ಟು, ಓಕೆ, ಎಲ್ಲ ಮ್ಯಾಥಮೆಟಿಕ್ಸ್ ಥರನೇ ಹೋಗ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ. ಸೊ ಆಪ್ಷನ್ಸ್ ಈಕ್ವಲ್ ಟು ಎಷ್ಟಿರಬೇಕು? 100 ಇರಬೇಕು. ಸಾಕು, 100 ಆಪ್ಷನ್ಸ್ ಸಾಕು. ಓಕೆ, 100 ಆಪ್ಷನ್ಸ್ನ ಯಾವ ರೀತಿ ಕೊಡ್ತೀರಿ? ಮೇಕ್ ದಿಸ್ ಇಂಟು 3 ಕ್ಯಾಟಗರಿ, 3 ಕ್ಯಾಟಗರಿ ಮಾಡಿ ಮಕ್ಕಳ. ಓಕೆ, ಸೊ ಮೇಕ್ ದಿಸ್ ಇಂಟು ಕ್ಯಾಟಗರಿ 3 ಕ್ಯಾಟಗರಿ. ಕ್ಯಾಟಗರಿ 1, ಓಕೆ, ಕ್ಯಾಟಗರಿ 1, ಓಕೆ, ಕ್ಯಾಟಗರಿ 2, ಯಾ, ಕ್ಯಾಟಗರಿ 2 ಆ್ಯಂಡ್ ಕ್ಯಾಟಗರಿ 3. ಇದು ತುಂಬಾನೇ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು. ಸೊ ನಾನು ಹೇಳ್ತಾ ಅಬೌವ್ 5,000 ಆ್ಯಂಡ್ ಸೋ ಆನ್, ಯಾರಿಗಾದ್ರೂ ಆಗ್ಬೋದು. ಓಕೆ, ಸೇಮ್ ರೂಲ್ಸ್ ವಿಲ್ ಬಿ ಫಾಲೋಡ್. ಯಾರ್ಯಾರು ಅಬೌವ್ 20,000 ರ್ಯಾಂಕ್ ಇದೆ ಅವ್ರಿಗೂ ಕೂಡ ಇದೇ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಮಕ್ಕಳ, ನಿಮಗೆ ಇದರಲ್ಲಿ ಕ್ಯಾಟಗರಿ 1 ಅಲ್ಲಿ ಯು ನೀಡ್ ಟು ಸಿ ದ ರ್ಯಾಂಕ್. ಈಗ ಸಪೋಸ್ ಲೆಟ್ ಮೀ ಟು ಗೋ ವಿತ್ ಜನರಲ್ ಮೆರಿಟ್. ನಿಮ್ಮದು 5,000 ರ್ಯಾಂಕ್ ಇದೆ. ನಿಮ್ದು ಏನು ರ್ಯಾಂಕ್ ಇದೆ ಮಕ್ಕಳ, ನಿಮ್ಗೇನು ರ್ಯಾಂಕ್ ಇದೆ ಅದಕ್ಕಿಂತ ಒಂದು 2-3 ಸಾವಿರ ಕಡಿಮೆ ರ್ಯಾಂಕ್ ಇರೋದನ್ನ ಚೂಸ್ ಮಾಡ್ತಾ ಬನ್ನಿ. ಅಂದರೆ ನಿಮ್ದು ಸಪೋಸ್ 18,000 ರ್ಯಾಂಕಿಂಗ್ ಇದ್ರೆ ಲಾಸ್ಟ್ ಇಯರಲ್ಲಿ ಒಂದು 18,000 ರ್ಯಾಂಕ್ ಇದೆ ಅಂದರೆ ಒಂದು 11,000 ಅಥವಾ 12,000 ನಿಂತೋಗಿದೆ ಅಂತ ಕಾಲೇಜಸ್ಗಳನ್ನ ಹಾಕೊಂಡು ಬನ್ನಿ. ಅಪ್ ಟು 12,000, 18,000 ರ್ಯಾಂಕ್ ಇದ್ರೆ ಅಪ್ ಟು 12,000 ನಿಮ್ಗೆ ಸಿಗೋ ಚಾನ್ಸಸ್ ತುಂಬಾನೇ ಕಡಿಮೆ. ಓಕೆ, ಚಾನ್ಸಸ್ ಆರ್ ವೆರಿ ಲೆಸ್. ಚಾನ್ಸಸ್ ಆರ್ ಲೈಕ್, ನಿಮಗೆ ಪರ್ಸೆಂಟೇಜ್ ವೈಸ್ ಹಾಕ್ತೀನಿ. ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಸೀಟ್ಸ್ is just 20 to 30%. 20 to 30% ಚಾನ್ಸಸ್ ಇದೆ ಅಷ್ಟೇ. ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಸೀಟ್ ಸಿಗ್ಬೋದು, ಸಿಗ್ದೇನೂ ಇರ್ಬೋದು. ಇಟ್ ಮೇ ಬಿ 0%. RV ಕಾಲೇಜ್ ಆಗ್ತೀರಾ ಅಂತ ಅನ್ಕೊಳ್ಳಿ, ತಪ್ಪೇನೂ ಇಲ್ಲ. ನಿಮ್ಗೆ ಸಿಗಲ್ಲ ಅಂತ ಗೊತ್ತು, ಆದ್ರೂ ಆಗ್ತಿದ್ದೀರಾ. ಈ ರೀತಿ ಮಕ್ಕಳ ಒಂದು 30 ಆಪ್ಷನ್ಸ್ಗಳನ್ನ ಫಿಲ್ ಮಾಡಿ. ಲೈಕ್ ದಿಸ್ ಯು ಫಿಲ್ 30 ಆಪ್ಷನ್ಸ್. ಓಕೆ, ಎಷ್ಟು ಆಪ್ಷನ್ಸ್ ಫಿಲ್ ಮಾಡ್ತೀರಿ ಮಕ್ಕಳ? 30 ಆಪ್ಷನ್ಸ್ಗಳನ್ನ ಫಿಲ್ ಮಾಡಿ. 0 to 30% ಚಾನ್ಸ್. ಓಕೆ, 22 ಬೇಡ, 0 to 30% ಚಾನ್ಸ್. ಅರ್ಥ ಆಗ್ತಿದ್ಯಾ? ಓಕೆ, ಯಾಕಂದ್ರೆ ಪ್ರತಿ ವರ್ಷ ಕೂಡ ಮಕ್ಕಳ ನಿಮ್ಮ ಏನು ರ್ಯಾಂಕ್ ಲಾಸ್ಟ್ ಇಯರ್ ಸಪೋಸ್ ಒಂದು ಹೈಯೆಸ್ಟ್ ರ್ಯಾಂಕ್ ಬಿಡಿ, ಒಂದು 360 ಇದ್ರೆ ಅದೊಂದು ಈ ಸಲ ಒಂದು 370, 380 ಆಗ್ಬೋದು, ಇಲ್ಲ 320ಗೆ ನಿಂತು ಹೋಗ್ಬಿಡ್ಬೋದು. ಬಟ್ ರ್ಯಾಂಕ್ ಜಾಸ್ತಿ ಆದಷ್ಟು, ಸಪೋಸ್ ಲಾಸ್ಟ್ ಇಯರ್ ಒಂದು 8,500 ರ್ಯಾಂಕಿಂಗ್ ಕಟ್ ಆಫ್ ಆಗಿದ್ರೆ ಈ ಸಲ ಒಂದು 9,000 ಆಗೋ ಚಾನ್ಸಸ್ ಇರುತ್ತೆ. ಕಾರಣ ಇಷ್ಟೇ, ಆ ಕಾಲೇಜ್ಗಳಲ್ಲಿ ಇಂಟೇಕ್ ಜಾಸ್ತಿ ಆಗಿರುತ್ತೆ, ಹೊಸ ಅಡ್ಮಿಷನ್ಸ್ಗಳ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ವರ್ಷ ನಾನು ಕೇಳಿರೋಂಗೆ 7,000 ಸೀಟ್ಸ್ ಏನೋ ಜಾಸ್ತಿ ಮಾಡಿದ್ದಾರೆ ಇಂಜಿನಿಯರಿಂಗಲ್ಲಿ ಥ್ರೂ ಔಟ್ ಕರ್ನಾಟಕ. ಅದರಲ್ಲಿ ನನಗೆ ಗೊತ್ತಿರೋ ಕೆಲವು ಕಾಲೇಜ್ಗಳಲ್ಲಿ 4 ಸೆಕ್ಷನ್ 5 ಸೆಕ್ಷನ್ ಒಂದೊಂದೇ ಬ್ರಾಂಚ್ಗಳು ಇನ್ಕ್ರೀಸ್ ಆಗಿದೆಯಂತೆ. ಸೊ ಅಲ್ಲೇ ನಾವು 5 ಸೆಕ್ಷನ್ ಅಂತ ಅಂದರೆ ಹತ್ರ 300 ಮಕ್ಕಳು ಅಲ್ಲೇ ಆಗ್ಬಿಟ್ರು, 300 ಸ್ಟೂಡೆಂಟ್ಸ್ ಒಂದೊಂದು ಕಾಲೇಜಲ್ಲೇ. ಸೊ ಆ ರೀತಿ ಒಂದು 10 ಕಾಲೇಜ್ ಕೊಟ್ಟರು, 10 ಅಥವಾ 20 ಕಾಲೇಜ್ ಕೊಟ್ಟರು ಮುಗಿದೋಯ್ತಲ್ಲ, ರೈಟ್? ಸೊ ಈ ರೀತಿ ಎಕ್ಸ್ಟ್ರಾ ಇಂಟೇಕ್ಸ್ಗಳನ್ನ ಕೊಟ್ಟಿದ್ದಾರೆ ಕಾಲೇಜ್ಗಳಿಗೆ. ಆ್ಯಂಡ್ ಹೊಸ ಯೂನಿವರ್ಸಿಟಿಗಳು ಶುರು ಆಗಿದೆ. ಸೊ ಇದರಿಂದ ಮಕ್ಕಳ ಇಂಟೇಕ್ ಜಾಸ್ತಿ ಆಗಿದ್ದರಿಂದ ಕಟ್ ಆಫ್ ಕೂಡ ಒಂದು 500-600 ವೇರಿ ಆಗುತ್ತೆ. ಕೆಲವು ಟೈಮಲ್ಲಿ 1,000-2,000 ಕೂಡ ವೇರಿ ಆಗುತ್ತೆ. ರ್ಯಾಂಕ್ ಜಾಸ್ತಿ ಆದಷ್ಟು ವೇರಿಯೇಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಲಾಸ್ಟ್ ಟೈಮ್ 10,000 ಇರೋದು ಈ ಸಲ 11,000-12,000 ಬರ್ಬೋದು. ಲಾಸ್ಟ್ ಸಲ 12,000 ಇರೋದು ಈ ಸಲ 14 ಅಥವಾ 15 ನಿಲ್ಬೋದು. ಚಾನ್ಸಸ್ ಆರ್ ದೇರ್, ಯಾಕೆ ಇಂಟೇಕ್ ಜಾಸ್ತಿ ಆಗಿದ್ರೆ ಮಾತ್ರ. ಅರ್ಥ ಆಗ್ತಿದ್ಯಾ? ಅಥವಾ ಕಾಲೇಜ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರುತ್ತೆ, ಇದು ಆಚೆ ಗೊತ್ತಿರುತ್ತೆ ವಿಷಯಗಳು. ಸೊ ಅದರಿಂದ ಕೆಲವು ಕಾಲೇಜ್ಗಳು ಸ್ವಲ್ಪ ರ್ಯಾಂಕಿಂಗ್ಗಳು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಅದರಿಂದ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಇದರಲ್ಲಿ ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಕ್ಯಾಟಗರಿ 2. ಓಕೆ, ಚಾನ್ಸಸ್ ಆಫ್ ಗೆಟಿಂಗ್ ದಿಸ್ ಕ್ಯಾಟಗರಿ 2 ಶುಡ್ ಬಿ ಬಿಟ್ವೀನ್ 30 to 75% ಅಂತ ಅನ್ಕೋಣ. 30 to 75%. ನೆಕ್ಸ್ಟ್ 30 ಆಪ್ಷನ್ಸ್ ಶುಡ್ ಬಿ ಫ್ರಮ್ 30 to 75%. ಅಂದ್ರೆ ನಿಮ್ದು 18,000 ರ್ಯಾಂಕ್ ಇದೆ ಅಂತಂದ್ರೆ ನಿಮ್ಮ ಕಟ್ ಆಫ್ ಅಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಬಂದು 15 ಅಥವಾ 16,000 ನಿಂತಿದೆ, 17,000 ನಿಂತಿದೆ ಅಂತ ಅನ್ಕೊಳ್ಳಿ.
ನಿಮ್ದು 18,000 ರ್ಯಾಂಕಿಂಗ್ ಇದೆ, ಲಾಸ್ಟ್ ಇಯರ್ ಕೊಟ್ಟ 17,000 ನಿಂತಿದೆ ಅಂತ ಅನ್ಕೊಳ್ಳಿ. ಅದನ್ನ ಇಲ್ಲಿ ಆಪ್ಷನ್ಸ್ ಹಾಕೊಂಡು ಬನ್ನಿ, ಅದನ್ನ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಆ ಪರ್ಟಿಕ್ಯುಲರ್ ಕೋರ್ಸ್ಗಳನ್ನ ಹೇಳ್ತಾ ಇರೋದು. ಓಕೆ, CS ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜಲ್ಲಿ 17,000, ವಿದ್ಯಾವರ್ಧಕ ಕಾಲೇಜ್ ಮೈಸೂರಲ್ಲಿ ಲಾಸ್ಟ್ ಇಯರ್ ಒಂದು 13,000 ರ್ಯಾಂಕಿಂಗ್ ನಿಂತಿತ್ತು. ಓಕೆ, ಈ ಸಲ 14 ಅಥವಾ 15 ಬರ್ಬೋದು. ಅದು ಅರ್ಥ ಆಗ್ತಿದ್ಯಾ? ಓಕೆ, ಈ ರೀತಿ ಆಗೋ ಚಾನ್ಸಸ್ಗಳಿರುತ್ತೆ. ಓಕೆ, ಸೊ ಇದರಲ್ಲಿ 30-75% ಆಪ್ಷನ್ಸ್ನ ಕೊಡಿ. ನೋಡಿ ನಾನು ಯಾವ ರೀತಿ ಹೋಗ್ತಾ ಇದ್ದೀನಿ ಮಕ್ಕಳ, ಇದೆಲ್ಲ ಟಾಪ್ ರ್ಯಾಂಕಿಂಗ್ ಇದೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ರ್ಯಾಂಕಿಂಗ್ ಇಲ್ಲಿದೆ. ಆ್ಯಂಡ್ ಇಲ್ಲಿಗೆ ಬಂದಾಗ, ಎಕ್ಸಾಕ್ಟ್ಲಿ ಇಲ್ಲಿಗೆ ಬಂದಾಗ ಮಕ್ಕಳ, ಇದರಲ್ಲಿ ಚಾನ್ಸಸ್ ಆಫ್ ಗೆಟಿಂಗ್, ಓಕೆ, ಚಾನ್ಸಸ್ ಆಫ್ ಗೆಟಿಂಗ್ ದ ಸೀಟ್ ಇಸ್, ಓಕೆ, ಇಲ್ಲಿಗೆ ಲೆಟ್ ಮಿ ಪುಟ್ ಇಯರ್ 90% ಅಂತಾನೆ ಅನ್ಕೊಳ್ಳೋಣ, 90%. ಆ್ಯಂಡ್ ಇಲ್ಲಿಗೆ ಬಂದಾಗ ಮಕ್ಕಳ, ಓಕೆ, ಇಲ್ಲಿ 90-100% ಸಿಕ್ಕೇ ಸಿಗುತ್ತೆ ಅನ್ನೋದು ಹಾಕೊಂಬರ್ಬೇಕು. 90-100% ಸಿಕ್ಕೇ ಸಿಗುತ್ತೆ ಅನ್ನೋದು ಹಾಕೊಂಬರ್ಬೇಕು. ಇಲ್ಲಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ರೇಂಜ್ ಜಾಸ್ತಿ ಮಾಡೋಣ ಬೇಕಾದ್ರೆ ಜಾಸ್ತಿ ಆಪ್ಷನ್ ಸಿಗುತ್ತೆ ನನಗೆ ಇದರಲ್ಲಿ 40% ಆ್ಯಂಡ್ 40-90% ಆ್ಯಂಡ್ 90-100% ಸಿಕ್ಕೇ ಸಿಗುತ್ತೆ ಅನ್ನೋದು ಹಾಕಬೇಕು. ಯು ನೀಡ್ ಟು ಪುಟ್ ಇಟ್. ಯಾಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಸಿಕ್ಕಲೇಬೇಕಲ್ವಾ? ನಿಮ್ದು ಯಾವುದೋ 1 ಲಕ್ಷ ರ್ಯಾಂಕಿಂಗ್ ಬಂದಿದೆ, ನೀವೇನಾದ್ರೂ 70,000 ಕ್ಲಾಸ್ ಇಯರ್ ಕಟ್ ಆಫ್ ಆಗಿರೋದು ನಿಂಗೆ ಬಿಟ್ರೆ ನಿಮ್ಗೆ ಯಾವುದು ಸಿಗೋದೇ ಇಲ್ಲ ಸೀಟು. ಹೌದಲ್ಲ? ಯು ನೀಡ್ ಟು ಬಿ ಪ್ರಾಕ್ಟಿಕಲ್ ಇನಫ್. ನಿಮಗೆ ಮಕ್ಕಳ ಆಸೆ ಇರುತ್ತೆ, ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ. ಬಟ್ ಬ್ಯಾಡ್ ಲಕ್, ನಿಮ್ಗೆ 1 ಲಕ್ಷ ರ್ಯಾಂಕಿಂಗ್ ಸಿಕ್ಕಿದೆ. ಲಾಸ್ಟ್ ಇಯರಲ್ಲಿ 70,000ಗೆ ಯಾವುದೋ ಒಂದು ರ್ಯಾಂಕಿಂಗ್ ನಿಲ್ಸಿರೋದನ್ನ ನಿಲ್ಸ್ಬಿಟ್ಟಿರ್ತೀರಾ. ಈ ವರ್ಷ ಹೆಂಗ್ರೋ ಸಿಗುತ್ತೆ ಸೀಟು. ಸೀಟ್ ಸಿಗಕ್ಕೆ ಹೆಂಗಾರು ಚಾನ್ಸ್ ಇದೆ, ಸೀಟ್ ಸಿಗಲ್ಲ ಅಲ್ವಾ? ಸೀಟ್ ಆಗ ನಿಮಗೆ ತೊಂದರೆಗೆ ಹಾಕೊಂಡ್ಬಿಡ್ತೀರಾ ಮಕ್ಕಳ. ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೊಂದು. ಓಕೆ, ಈಗ ಬರ್ತೀನಿ, ಈಗ ಯಾಕೆ ಇದೆಲ್ಲ ಮಾಡ್ಬೇಕಂತ ಹೇಳ್ತಾ ಬರ್ತೀನಿ. ಓಕೆ, ಈವನ್ ಇದೇ ರ್ಯಾಂಕ್ನ ಮಕ್ಕಳ ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಬೇಡ, ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇದಾದ್ಮೇಲೆ ಓಕೆ, ಈ ರೀತಿ ಏನು 20,000 ರ್ಯಾಂಕಿಂಗ್ಗೆ ನಿಲ್ಸ್ಕೊಳ್ತೀರಿ. ಇದಾದ್ಮೇಲೆ ನೆಕ್ಸ್ಟ್ 20,000 ಆ್ಯಂಡ್ ಅಬೌವ್, 20,000 ಆ್ಯಂಡ್ ಅಬೌವ್ ರ್ಯಾಂಕಿಂಗ್ ಯಾರಿದ್ದಾರೆ? ಓಕೆ, ಇಫ್ ಯುವರ್ ರ್ಯಾಂಕ್ ಇಸ್ ಸ್ಟೂಡೆಂಟ್ಸ್ 20,000 and above is greater than or equal to 20,000, is greater than 20,000 ಅಂತ ಹಾಕೋಣ. is greater than 20,000 if your rank is greater than 20,000 students. Okay, options, your options should be nearly, okay, so 120 options ಆದರೂ ಇಟ್ಕೊಳ್ಳಿ, 120 options. Okay, so ಇಲ್ಲೂ ಕೂಡ ಅಷ್ಟೇ ಮಕ್ಕಳ, 40 category 1, category 2 and category 3. Okay, so category 1, okay, category 2 and category 3. ಸೊ ಇಲ್ಲಿ 40 ಆಪ್ಷನ್ಸ್, ಇಲ್ಲಿ ಮಕ್ಕಳ 40 ಆಪ್ಷನ್ಸ್ ಇಟ್ಕೊಳ್ಳಿ. ಸೇಮ್ ಥಿಂಗ್ ಇಲ್ಲೂ ಕೂಡ 40 ಆಪ್ಷನ್ಸ್, ಇಲ್ಲೂ ಕೂಡ 40 ಆಪ್ಷನ್ಸ್, ಇಲ್ಲೂ ಕೂಡ 40 ಆಪ್ಷನ್ಸ್. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಯಾವ ರೀತಿ ಮಾಡ್ತಾ ಹೋಗ್ತೀರಿ ಮಕ್ಕಳ? ಸೇಮ್ ಥಿಂಗ್, 0-40%, 40-90%, 90-100% ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿ. ಓಕೆ, ಇದರಿಂದ ಏನು ಕಾರಣ ಅಂತಂದ್ರೆ ನೋಡಿ, ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬರುತ್ತೆ ಮಕ್ಕಳ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಡಮ್ಮಿ ಅಲಾಟ್ಮೆಂಟ್. ಓಕೆ, ನೀವು ಮಾರ್ಕ್ ಮಾಡಿರೋದು, ನೀವು ಮಾಡಿರೋದು, ಈ ಕೆಲವು ಮಕ್ಕಳುಗಳ ಇನ್ಫಾರ್ಮೇಷನ್ ಇರಲ್ಲ. ನಾನು ಹೇಳ್ದಂಗೆ ಅವ್ರದ್ದು 20,000 ರ್ಯಾಂಕಿಂಗ್ ಬಂದಿರುತ್ತೆ, ಆಸೆ ಜಾಸ್ತಿ ಮಕ್ಕಳಿಗೆ, ನಾನು ಒಳ್ಳೊಳ್ಳೆ ಕಾಲೇಜಲ್ಲಿ ಓದಬೇಕು ಅಂತ. ನಿಮಗೆ ಆಸೆ ಇದೆ ಅಂತ ಅಂದ್ಬಿಟ್ಟು ಅಲಾಟ್ಮೆಂಟ್ ಮಾಡಿಬಿಡಲ್ಲ ಮಕ್ಕಳ. ಅದೆಲ್ಲ ಬರೋದು ಆಟೋಮೆಟಿಕಲ್ ಪ್ರೋಗ್ರಾಮ್ ಏನಾಗಿರುತ್ತೆ ಅದೇ ರೀತಿ. ನೀವೇನು ಮಾಡ್ತೀರಿ, 20,000 ಬಂದಿದೆ, ಬಟ್ ನೀವು ಅಪ್ಲೈ ಮಾಡಿರೋ ಎಲ್ಲ ಕಾಲೇಜ್ಗಳು 10,000ಗೆ ರ್ಯಾಂಕಿಂಗ್ ಮುಗ್ದೋಗೋದು ಅಂತ ಆಗಿರುತ್ತೆ. ನಿಮಗೆ ಗೊತ್ತಿರಲ್ಲ, 10,000ಗೆ ಮುಗ್ದೋಗೋ ರೀತಿ ಇರುತ್ತೆ. ಮಾಕ್ ಅಲಾಟ್ಮೆಂಟಲ್ಲಿ ಹೇಳ್ಕೊಡ್ತಾರೆ, ಅವ್ರು ತೋರಿಸ್ತಾರೆ, ಓಕೆ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಿಲ್ಲ, ನೀವು ಮಾಡಿರೋ ಆಪ್ಷನ್ ಎಂಟ್ರಿ ತಪ್ಪಿದೆ, ನಿಮಗೆ ಸೀಟ್ ಸಿಗೋದೇ ಇಲ್ಲ ಅಂತ ತೋರಿಸುತ್ತೆ. ಆಗ ನೀವು ಎಡಿಟ್ ಮತ್ತೆ ಏನು ಚೇಂಜಸ್ ಮಾಡೋ ಆಪ್ಷನ್ಸ್ಗಳಿದೆ ಮಕ್ಕಳು. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದನ್ನು. ಈಗ ಸ್ವಲ್ಪ ಯಾಕೆ ಇದನ್ನೆಲ್ಲ ಹುಷಾರಾಗಿ ಮಾಡಬೇಕು ಅಂತ ಹೇಳ್ತಿರೋದು. ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ತಿಳಿಸ್ಕೊಡುತ್ತೆ, ಓಕೆ ನೀವು ಮಾಡಿರೋದು ಸರಿನಾ ತಪ್ಪಾ ಅಂತೇಳಿ. ಸರಿ ಇಲ್ಲ ಅಂತಂದರೆ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ, ಕೆಲವು ಆಪ್ಷನ್ಸ್ಗಳನ್ನ ಡಿಲೀಟ್ ಮಾಡ್ಬೋದು, ಇಲ್ಲ ರೀಅರೇಂಜ್ ಮಾಡ್ಬೋದು, ಹೊಸ ಆಪ್ಷನ್ಸ್ಗಳನ್ನ ತೆಗೆದು ಹಾಕ್ಬೋದು, ಇದೆಲ್ಲ ಮಾಡ್ಬೋದು. ಬಟ್ ಒಂದು ಸಲ ಫಸ್ಟ್ ರೌಂಡಿಗೆ ಶುರು ಆಗುತ್ತೆ ಅಂತ ಅನ್ಕೊಳ್ಳಿ. ಫಸ್ಟ್ ರೌಂಡ್ ಹೋದ್ಮೇಲೆ ಮುಗೀತು ಮಕ್ಕಳ, ಹೊಸ ಆಪ್ಷನ್ಗಳನ್ನ ಆ್ಯಡ್ ಮಾಡೋಂಗಿಲ್ಲ. ಇರೋ ಆಪ್ಷನ್ಗಳನ್ನ ಡಿಲೀಟ್ ಮಾಡ್ಬೋದು ಹೊರತು ಹೊಸ ಆಪ್ಷನ್ಗಳನ್ನ ಆ್ಯಡ್ ಮಾಡೋಂಗಿಲ್ಲ. ಅರ್ಥ ಆಗ್ತಿದ್ಯಾ? ನೀವು ಮಾಡಿರೋ ತಪ್ಪು ಅಂತ ಗೊತ್ತಾದ್ರೂ ಆಗ ಏನೂ ಮಾಡೋದಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಓಕೆ, ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್ ದಿಸ್. ಫಸ್ಟ್ ತಲೆಯಲ್ಲಿ ಏನು ಇಟ್ಕೊಳ್ತೀರಿ? ಕೋರ್ಸ್, ಅದಾದ್ಮೇಲೆ ಕಾಲೇಜ್. ಅರ್ಥ ಆಗ್ತಿದ್ಯಾ? ಕೆಲವು ಮಕ್ಕಳುಗಳು ನಾನು ಇದೇ ಕಾಲೇಜಲ್ಲಿ ಓದ್ಬೇಕು ಸರ್, ಏನಾದರೂ ಪರವಾಗಿಲ್ಲ ಸರ್, ಓಕೆನ್ರಪ್ಪ ಆಯಿತು, ಡ್ರೀಮ್ ಚಿಕ್ಕ ವಯಸ್ಸಿಂದ ಆಸೆ ಇಟ್ಕೊಂಡ್ಬಿಟ್ಟಿರ್ತೀರಿ. ಹೋಗ್ತಾ ಬರ್ತಾ ಬೆಂಗಳೂರು ಮತ್ತು ಮೈಸೂರು ರೋಡಲ್ಲಿ RV ಕಾಲೇಜ್ನ ನೋಡ್ತಾ ಬಂದಿರ್ತೀರಿ. RV ಕಾಲೇಜಲ್ಲೇ ಓದಬೇಕು ಅಂತ ಆಸೆ ಇರುತ್ತೆ. ಏನು ಮಾಡೋಕ್ಕಾಗತ್ತಂತ ಮಕ್ಕಳಿಗೆ? ಫೈನ್, ಬಟ್ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಂಗ್ ಯಾವ ಸಿಗುತ್ತೆ ತೊಗೊಂಡ್ಬಿಡ್ಬೋದು. ಸಪೋಸ್ ನೀವು 15,000 ಬಂದಿದೆ, ಸಿವಿಲ್ ಸಿಗುತ್ತೆ RV ಕಾಲೇಜಲ್ಲಿ, ತೊಗೊಂಡ್ಬಿಡ್ತೀರಿ. ಬಟ್ ಬಿ ಕೇರ್ಫುಲ್. ಓಕೆ, ಬಿ ಕೇರ್ಫುಲ್. ನೀವು ಏನಕ್ಕೆ ತೊಗೊಂಡಿರ್ತೀರಿ ಅಂತಂದರೆ ಸೆಕೆಂಡ್ ಇಯರಲ್ಲಿ ಬ್ರ್ಯಾಂಚ್ ಚೇಂಜ್ ಆಗುತ್ತೆ ಅಂತ ತೊಗೊಂಡಿರ್ತೀರಿ. ಬ್ರ್ಯಾಂಚ್ ಚೇಂಜ್ ಆಗಬೇಕಂತಂದರೆ ನೆನಪಿರಲಿ, ನಿಮ್ಮ ಏನು ಫಸ್ಟ್ ಇಯರಲ್ಲಿ CGPA ತುಂಬ ಚೆನ್ನಾಗಿರಬೇಕು. 9.5, 9.6, 9.7 ಹಂಗೆ CGPA ಇದ್ದರೆ ಚಾನ್ಸಸ್ ಆರ್ ದೇರ್ ಟು ಗೆಟ್ ದ ಬ್ರಾಂಚ್ ಚೇಂಜ್. ಓಕೆ, ಸೊ ಆ ರೀತಿ ಆಪ್ಷನ್ ಸಿಕ್ಕಿದ್ರೆ ಫೈನ್, ವೆಲ್ ಆ್ಯಂಡ್ ಗುಡ್. ಬಟ್ ನೀವು ಆಗ ಫಸ್ಟ್ ಇಯರ್ ಹೋದ್ರಿ, ಎಲ್ಲೋ ಒಂದು ಕಡೆ ಹುಷಾರು ತಪ್ಪಿಡ್ತು ಅಂತ ಅನ್ಕೊಳ್ಳಿ, ಒಂದು ತಿಂಗಳು ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ, ಏನು ಮಾಡ್ತೀರಾ ಮಕ್ಕಳ?
ನಿಮಗೆ CGPA ಕಡಿಮೆ ಆಗುತ್ತೆ, ಕಡೆ ತನಕ ಸಿವಿಲೇ ಓದಬೇಕಾಗತ್ತಾ, ರೈಟ್? ನಿಮ್ಗೆ ಇಷ್ಟ ಇಲ್ದಿರೋ ಸಬ್ಜೆಕ್ಟ್ ಓದಬೇಕಾಗತ್ತೆ, ನೆನಪಿರಲಿ. ಓಕೆ, ಸೊ ಡೋಂಟ್ ಟೇಕ್ ದ್ಯಾಟ್ ರಿಸ್ಕ್. ಇಫ್ ಯು ಆರ್ ವೆರಿ ವೆಲ್ ಡಿಟರ್ಮೈಂಡ್ ಟು ಗೋ ಟು ದಟ್ ಕಾಲೇಜ್, ಫೈನ್, ಹೋಗಿ ಆಯಿತು. ಇಲ್ಲ ಅಂತಂದರೆ ಹುಷಾರಾಗಿರಿ, ತುಂಬ ಹುಷಾರಾಗಿರಿ ಆ ವಿಷಯದಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಲೈಫ್ ಮುಗ್ದೇ ಹೋಯ್ತು ಅಂತ ಏನಲ್ಲ, ಆಗಲೂ ಕೂಡ ಮಾಸ್ ಕ್ಯಾಂಪಸ್ ಬರುತ್ತೆ, ಎಲ್ಲ ಬ್ರಾಂಚ್ಗಳು ಕೂಡ ಯಾವುದೋ ಕೆಲವು ಕಂಪ್ನಿಗಳು ತಗೊಳ್ತವೆ. ಓಕೆ, ಪ್ಯಾಕೇಜ್ ಕಡಿಮೆ ಇರುತ್ತೆ, 5 ಲಕ್ಷ 4.5 ಲಕ್ಷ 5 ಲಕ್ಷ ಪ್ಯಾಕೇಜ್ ಇರುತ್ತೆ, ಫೈನ್, ಯು ಕ್ಯಾನ್ ಎಂಟರ್. ಸ್ವಲ್ಪ ಗಿಡಿಂಗ್ ಕಲ್ತ್ಕೊಂಡು ಸ್ವಲ್ಪ ಸೇರ್ಕೊಂಡ್ಬಿಡ್ಬೋದು. ಬಟ್ ನಿಮಗೆ ಅದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ, ಬೇಜಾರಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹುಷಾರಾಗಿ ಇರಿ. ಓಕೆನಾ? ಫೈನ್. ಸೊ ಅದಕ್ಕೆ ನಾನು ಹೇಳೋದು, ಗೋ ವಿತ್ ದ ಕೋರ್ಸ್. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಸರ್ ನಮ್ಮ ಮನೆ ಹತ್ರನೇ ಓದ್ಬೇಕು ಸರ್, ಯಾವುದೋ ಮನೆ ಹತ್ರ ಯಾವುದೋ ಒಂದು ಕಾಲೇಜ್ ಇದೆ ಸರ್, ಓಕೆ ಕಾಲೇಜ್ ಅದು, ನನ್ನ ರ್ಯಾಂಕಿಂಗ್ ಇನ್ನೂ ಚೆನ್ನಾಗಿರೋ ಕಾಲೇಜ್ಗಳು ಸಿಗುತ್ತೆ, ಬಟ್ ಮನೆಯಿಂದ ಓಡಾಡ್ಕೊಳ್ತೀನಿ ಸರ್, ಬೇಡ ಕಣ್ರೋ. ನಾನು ಸಜೆಸ್ಟ್ ಮಾಡೋದು ಬೇಡ. ಓಕೆ, ಏನಕ್ಕೆ ಅಂತಂದರೆ, ಮನೇಲಿ ಪ್ಯಾಂಪರಿಂಗ್ ಇಸ್ ಗುಡ್, ಸೇಫ್ಟಿ ಇರುತ್ತೆ, ಎಲ್ಲ ಫೈನ್. ಬಟ್ ನಿಮ್ಮ ಮನೆ ಹತ್ರ ಕೆಲಸ ಸಿಗಲ್ಲ ಅಲ್ಲಮ್ಮ. ನಿಮ್ಮ ಮನೆ ಹತ್ರ ಏನಾದ್ರು ಕೆಲಸ ಸಿಗುತ್ತಾ? ಮನೆ ಹತ್ರ ಯಾವ್ದಾದ್ರು ಕಂಪ್ನಿಗಳು ಶುರು ಮಾಡ್ತಾರಾ? ಬಿಟ್ಬಿಡ್ತೀರಾ ಹೋಗೋದು ಕಂಪ್ನಿಗಳಿಗೆ? ಮನೆ ಹತ್ರ ಇಲ್ಲ ಕಂಪ್ನಿ ಅಂತ ಬಿಟ್ಬಿಡ್ತೀರಾ? ಬೇರೆ ಸ್ಟೇಟ್ಗೆ ಹೋಗಲ್ವಾ? ಬೇರೆ ಡಿಸ್ಟಿಕ್ ಹೋಗಲ್ವಾ? ಬೇರೆ ದೇಶಕ್ಕೆ ಹೋಗಲ್ವಾ? ಅದನ್ನೆಲ್ಲ ಈಗಲಿಂದನೇ ಕಲ್ತ್ಕೊಳ್ಳಿ. ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಇರಲಿ. ಲೈಫಲ್ಲಿ ಕೆಡಬೇಕು ಅಂತಿದ್ರೆ ಯಾವತ್ತಾದರೂ ಕೆಡ್ಬೋದು, ಹೌದಲ್ಲ? ಯು ಕ್ಯಾನ್ ಗೆಟ್ ಸ್ಪಾಯ್ಲ್ಡ್ ಎನಿ ಟೈಮ್. ಇವತ್ತೇ ಆಗ್ಬೇಕು, ನಾಳೆ ಆಗಬೇಕು ಅಂತೇನಿಲ್ಲ. ಮುಂದೆ ಫ್ಯೂಚರಲ್ಲಿ ಸ್ಪಾಯ್ಲ್ ಆದರೆ ಬುದ್ಧಿ ಇದ್ದು ಸ್ಪಾಯ್ಲ್ ಆದ ಈಗೇನೋ ಹುಡುಕ್ತಾನ ಅಂತ ಅನ್ಕೋಬಹುದು. ಬಟ್ ಈಗಲಿಂದನೇ ನಿಮ್ಮ ಜವಾಬ್ದಾರಿಗಳನ್ನ ನೀವು ತೊಗೊಳಕ್ಕೆ ಶುರು ಮಾಡಿ. ಅರ್ಥ ಆಯ್ತಲ್ಲ? ಒಳ್ಳೊಳ್ಳೆ ಕಾಲೇಜಿಗೆ ಸೇರ್ಕೊಳ್ಳಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಸ್ವಲ್ಪ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಅಷ್ಟೇ. ಓಕೆನಾ? ಸೊ ಐ ಹೋಪ್ ಸ್ಟೂಡೆಂಟ್ಸ್, ನಾನು ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟೆ ಅದನ್ನು ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಲಾಸ್ಟ್ ಇಯರ್ ಏನಿದೆ ಕಟ್ ಆಫ್, ಅದನ್ನು ದಯವಿಟ್ಟು ನೋಡಿ. ಸೊ ನಿಮಗೆ ಗೂಗಲ್ ಮಾಡಿದ್ರೆ ಸಿಗುತ್ತೆ ಮಕ್ಕಳ, KA ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರು ಸಿಗುತ್ತೆ. ಸೊ ಪ್ಲೀಸ್ ಗೋ ಟು ದ ಅಫಿಷಿಯಲ್ ವೆಬ್ಸೈಟ್ ಆರ್ ಇನ್ ಗೂಗಲ್. ಅದನ್ನು ಇಟ್ಕೊಂಡು ದಯವಿಟ್ಟು ನೀವು ರ್ಯಾಂಕ್ ಲಿಸ್ಟ್ಗಳನ್ನ ತಯಾರು ಮಾಡಿ. ಅರ್ಥ ಆಗ್ತಿದ್ಯಾ? ಫೈನ್. ಓಕೆ ಮಕ್ಕಳ, ಹಾಗಾದ್ರೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಆಪ್ಷನ್ ಎಂಟ್ರಿ. ನೆಕ್ಸ್ಟ್ ನಿಮಗೆ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಯಾವ್ಯಾವ ರೌಂಡ್ ಯಾವ ರೀತಿ ಆಗ್ತಾ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ಯಾವುದ್ರ ವಿಡಿಯೋ ಬಗ್ಗೆ ಏನಾದ್ರು ನಿಮಗೆ ಬೇಕಾದರೆ ಪ್ಲೀಸ್ ಆಸ್ ದಟ್ ಇನ್ ದ ಕಮೆಂಟ್ಸ್. ಓಕೆ, ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡ್ತಾ ಹೋಗಿ. ಇನ್ಯಾವುದ್ರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಗಿವ್ ಯು ದಟ್ ಇನ್ಫಾರ್ಮೇಷನ್. ಓಕೆನಾ? ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಸ್ಟಡಿ ವೆಲ್, ಟೇಕ್ ಕೇರ್. ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಓಕೆ, ಇಷ್ಟು ದಿನ ಆಯಿತು ಹುಡುಕ್ತನ ಮಾಡ್ಕೊಂಡ್ರಿ, ಬೇಡ, ಇನ್ನು ಮುಂದೆ ಸ್ವಲ್ಪ ಸೀರಿಯಸ್ ಆಗಿರಿ. ನಿಮ್ಮ ಲೈಫ್ ಇದು, ನಿಮ್ಮ ಒಬ್ಬರದೇ ಲೈಫ್ ಅಲ್ಲ, ನಿಮ್ಮ ಪೇರೆಂಟ್ಸ್ ಅವ್ರದ್ದು ಎಲ್ಲರದ್ದು ಡ್ರೀಮ್ಸ್ ಎಲ್ಲ ಇಲ್ಲೇ ಇದೆ. ನೆನಪಿರ್ಲಿ ಮಕ್ಕಳ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಸಿ ಯು ಸ್ಟೂಡೆಂಟ್ಸ್.